ಜಬೋಟಿ ಗಬಾ ಅಂತ ಹೆಸರು, ಬ್ರೆಜಿಲಿಯನ್ ಫ್ರೂಟ್ ಇದು. ದೇವರ ಕಿರೀಟ ಅಂತ ಇದಕ್ಕೆ ಕರೀತಾರೆ ಈ ಹಣ್ಣಿಗೆ. ಯಾರಾದ್ರೂ ಅಪ್ಪಿತಪ್ಪಿ ತಿಂದ್ರೆ ಇದರಲ್ಲಿ ಸಾವು ಗ್ಯಾರಂಟಿ. ಆ ಹೂ ನೂಲಿನ ದಾರದಿಂದ ಪೋಣಿಸಿದ್ರೆ ಗರ್ಭಗುಡಿಗೆ ಹೂ ಅರ್ಪಿಸ್ಲಿಕ್ಕೆ ಬರುವುದಿಲ್ಲ. ಇದಕ್ಕೆ ಒಂದು ಹಣ್ಣಿಗೆ 2,70,000 ರೇಟ್ ಇದೆ. 2 ಲಕ್ಷ. ಒಂದು ಹಣ್ಣನ್ನು ತಾವು ಸೇವಿಸಿ 2 ನಿಮಿಷ ಬಿಟ್ಟು ಯಾವುದೇ ಹುಳಿ ವಸ್ತುವನ್ನು ಸೇವಿಸಿದ್ರೆ ಅದು ಸ್ವೀಟ್ ಆಗಿ ಪರಿವರ್ತಿತ ಆಗ್ತದೆ. ಇದು ಲಿಲ್ಲಿ ಪಿಲ್ಲಿ ಅಂತ. ಇದು ಬ್ರೆಜಿಲಿಯನ್ ಚೆರಿ, ಚೈನಾ ದೇಶದ ಆರೆಂಜ್. ಒಂದು ಮೆಣಸು, ಕಾಯಿ ಮೆಣಸು 14 ಇಂಚು ಉದ್ದಕ್ಕೆ ಬೆಳೀತದೆ, ನುಗ್ಗೆ ಕೋಡಿನಂತೆ. ಇದು ಏರ್ ಪೊಟೆಟೊ ಅಂತ, ಗಾಳಿ ಬಟಾಟೆ ಅಂತ ಇದಕ್ಕೆ ಕರಿತೇವೆ. ಒಂದು ಬಳ್ಳಿಯಲ್ಲಿ 500 ಬಟಾಟೆ ಸಿಗ್ತದೆ ವರ್ಷಕ್ಕೆ. ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಸುದ್ದಿಯಲ್ಲಿರುವಂತಹ ಹೆಸರೇ ಮಿಯಾಜಾಕಿ. ಇದು ತೈವಾನ್ ದೇಶದ ಲಿಂಬೆ. ಇದರ ಸ್ಮೆಲ್ ನೋಡಿ, ನಿಮಗೆ ಕರ್ಪೂರದ ಪರಿಮಳ ಬರ್ತದೆ. ಮರ ಆಗುದಿಲ್ಲ, ಗಿಡದಲ್ಲಿ ಹಲಸು ಬಿಡ್ತದೆ. ಈ ಗಿಡದ ಸೊಪ್ಪನ್ನು ಹಾಕಿ ಚಹಾ ಕಾಫಿ ಏನು ರೆಡಿ ಮಾಡಿದ್ರೆ ಅಂತವರಿಗೆ ಶುಗರ್ ಬರುದಿಲ್ಲ. ಹೌದು, ಒಂದು ಸೊಪ್ಪಿಗೆ 40 ರೂಪಾಯಿ ರೇಟ್ ಬೀಳ್ತದಂತೆ. ನೀವು ಅನ್ಕೊಂಡಿರ್ಬೋದು ಇದು ಮನೆ ಅಂಗಳ, ಆದ್ರೆ ಇದು ಮನೆ ಅಂಗಳ ಅಲ್ಲ, ಮನೆ ಟ್ಯಾರಿಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ತೀರ್ಥಪೊಳಲಿ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರುವಂತಹ ಜಾಗ ಉಡುಪಿ ಜಿಲ್ಲೆಯ ಶಂಕರಾಪುರ. ಇಲ್ಲೊಬ್ರು ವಿಶೇಷ ಕೃಷಿಕರಿದ್ದಾರೆ. ಕೃಷಿಕರು ಅಂದ್ರೇನೆ ಒಂದರ್ಥದಲ್ಲಿ ಸೃಜನಶೀಲರು, ಕೃಷಿಯಲ್ಲಿ ಹೊಸತನವನ್ನ ಅನ್ವೇಷಿಸುವವರು. ಆದರೆ ಕೃಷಿಕರ ಈ ಕ್ರಿಯೇಟಿವಿಟಿಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೋದೇ ಇಲ್ಲ. ಸಾಮಾನ್ಯವಾಗಿ ಸಿನಿಮಾ ನಟರನ್ನ, ರಾಜಕಾರಣಿಗಳನ್ನ ಕೊಂಡಾಡುವ ನಾವು ಕೃಷಿಕರನ್ನ ಕೊಂಡಾಡೋದೇ ಇಲ್ಲ. ಸೊ ಕೃಷಿಯೇ ಖುಷಿ ಅನ್ನುವಂಥ ಕೃಷಿಕನ ಕ್ರಿಯೇಟಿವಿಟಿಯನ್ನು ಕೊಂಡಾಡೋದೇ ಇವತ್ತಿನ ನಮ್ಮ ಈ ವಿಡಿಯೋ. ಇವತ್ತಿನ ನಮ್ಮ ಅತಿಥಿ ಉಡುಪಿ ಜಿಲ್ಲೆಯ ಶಂಕರಾಪುರದ ಜೋಸೆಫ್ ಲೋಬೋ ಇವರು ನಮ್ಮ ಜೊತೆಗಿದ್ದಾರೆ. ಇವರನ್ನು ನಮ್ಮ ಅತಿಥಿ ಅನ್ನೋದಕ್ಕಿಂತ ಅತಿಥಿಗಳನ್ನು ತಂದು ಸಾಕ್ತಾ ಇರೋರು ಅಂತ ಹೇಳ್ಬೋದು. ಇವರು ಸಾಕ್ತಾ ಇರುವಂಥ ಗಿಡಗಳು ವಿದೇಶದಿಂದ ತಂದಿರೋದು. ಸೊ ಅತಿಥಿಗಳನ್ನು ಸಾಕ್ತಾ ಇರುವಂಥ ನಮ್ಮ ಇಂದಿನ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ತುಂಬ ಗಿಡಗಳ ಪರಿಚಯ ಮಾಡಲಿಕ್ಕಿದ್ದಾರೆ. ಸೊ ಅದಕ್ಕಿಂತ ಜಾಸ್ತಿ ನೆಲದಲ್ಲಿ ಎಲ್ಲರೂ ಗಿಡಗಳನ್ನು ಬೆಳೆಸ್ತಾರೆ. ಟ್ಯಾರೆಸ್ ಮೇಲೆ ಬೆಳೆಸುವಂಥ ಗಿಡಗಳು ಹೇಗೆ ಬೆಳೆಸ್ತಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ನಮಗೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹಾಗೂ ನಿಮ್ಮ ಅತಿಥಿಗಳ ಪರಿಚಯವನ್ನು ನಮಗೆ ಸ್ವಲ್ಪ ಮಾಡಿಕೊಡ್ಬೋದಾ? ಖಂಡಿತ. ನಾನು ಉಡುಪಿ ಜಿಲ್ಲೆಯ ಶಂಕರ್ಪುರದ ನಿವಾಸಿ. ಶಂಕರ್ಪುರ ಎನ್ನುವುದು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ, ನಿಮ್ಮಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ, ಎಲ್ಲ ಮೀಡಿಯಾಗಳಲ್ಲಿ ಹೆಸರುವಾಸಿಯಾದಂಥ ಊರು. ಯಾಕೆಂದರೆ ವಿದೇಶದ ಒಂದು ಮಿಯಾಜಾಕಿ ತಳಿಯ ಮಾವನ್ನು ನಾನು ಬೆಳೆಸಿ ಇವತ್ತು ನಮ್ಮ ಈ ಪುಟ್ಟ ಊರಿನ ಒಂದು ಹೆಸರನ್ನು ಇಡೀ ವರ್ಲ್ಡಲ್ಲೇ ಹೆಸರುವಾಸಿ ಮಾಡಿದೆ. ಇವತ್ತು ನೆಲದಲ್ಲಿ ಹಾಗೂ ತಾರಸಿಯಲ್ಲಿ 200ಕ್ಕಿಂತಲೂ ಅಧಿಕ ವೆರೈಟಿಯ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಸಸ್ಯಗಳು ನನ್ನಲ್ಲಿವೆ. ಅವುಗಳ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಮೊದಲು ನೆಲದಲ್ಲಿರುವಂಥ ಒಂದು ಸೂಕ್ಷ್ಮ ಕೆಲವೊಂದು ಗಿಡಗಳ ಪರಿಚಯವನ್ನು ಇಲ್ಲಿ ನೀಡ್ತಾ ಇದ್ದೇನೆ. ನೀವು ಬರುವಾಗಲೇ ಗಿಡಗಳು ಸ್ವಾಗತ ಮಾಡ್ತವೆ. ಇಲ್ಲಿ ಸ್ವೀಟ್ ಕೊಕ್ಕಾಮ್ ಈ ಥರ ಹಣ್ಣಾಗ್ತದೆ. ಇದು ತುಂಬ ಮೆಡಿಸಿನಲ್ ಉಳ್ಳ ಒಂದು ಹಣ್ಣು. ಇದರಲ್ಲಿ ಜ್ಯೂಸು, ಪಲ್ಪ್ ರೆಡಿ ಮಾಡ್ತಾರೆ, ಜ್ಯೂಸ್ ರೆಡಿ ಮಾಡ್ತಾರೆ. ಎರಡನೇದಾಗಿ ಹಿರಿಯರು ಇದನ್ನು ಪಿತ್ತಕೋಶದ ಕೆಲವೊಂದು ಕಾಯಿಲೆಗಳಿಗೆ, ಇದಕ್ಕೆ ಪಿತ್ತಶಮನಕ್ಕೂ ಈ ಹಣ್ಣಿನ ಸಿಪ್ಪೆಯನ್ನು ಉಪಯೋಗಿಸ್ತಿದ್ರು. ಇದು ತುಳುವಿನಲ್ಲಿ ಹೇಳಬೇಕಾದ್ರೆ ಪುನರ್ಪುಳಿ ಕರೆಕ್ಟ್. ಇದು ಜಾರಿಗೆ ಅನ್ನೋ ಒಂದು ಸಸ್ಯ. ಸಿಟ್ರಿಕ್ ಆಸಿಡ್ ಅಂದ್ರೆ ಇವಾಗ ಎಲ್ಲ ಸಿರ್ಕ ಇದನ್ನು ಉಪಯೋಗಿಸ್ತಾರೆ, ಕೆಮಿಕಲ್ ಇರ್ತದ್ದು. ಮುಂಚೆ ಎಲ್ಲ ನಮ್ಮ ಹಿರಿಯರು ಯಾವುದೇ ಪದಾರ್ಥಗಳನ್ನು ಮಾಡಬೇಕಾದ್ರೆ ಇದರ ಸಿಪ್ಪೆಯನ್ನು ಉಪಯೋಗಿಸ್ತಿದ್ರು. ಜಾರಿಗೆ ಹುಳಿ, ಅದೇ ರೀತಿ ಸೀಡ್ಲೆಸ್ ಲೆಮನ್ ಅಥವಾ ಖಾಸಗಿ ಲೆಮನ್ ಅಂತ ಇದಕ್ಕೆ ಕರೀತಾರೆ. ಇದು ತುಂಬಾ ಚೆನ್ನಾಗಿ ನೋಡುವಾಗ ಹೇಳ್ತಾರೆ ಇದು ಗಜಲಿಂಬೆ ಅಂತ. ಖಂಡಿತ ಗಜಲಿಂಬೆ ಅಲ್ಲ ಇದು. ಜ್ಯೂಸ್ ಮಾಡುವಂತಾನೆ ಒಂದು ವೆರೈಟಿ. ಇದರಲ್ಲಿ ಬೀಜ ಇಲ್ಲ, ಬೀಜ ರಹಿತ ಲಿಂಬೆ ಇದು, ಬೀಜ ಸಹಿತ ಅಲ್ಲ. ಸೀಡ್ಲೆಸ್ ಲೆಮನ್ ಇದು ಥೈಲ್ಯಾಂಡ್ ವೆರೈಟಿಯ ಲಿಂಬೆ. ಅತ್ಯಧಿಕ ಜ್ಯೂಸ್ ಹೊಂದಿರುವಂಥ ವಿಶೇಷ ಜ್ಯೂಸ್ ಮಾಡುವಂತಾನೆ ಲಿಂಬೆ. ಎರಡನೇದು ತುಂಬ ಪಾಲನೆ ಪೋಷಣೆ ಇಲ್ಲದೆ ಈಸಿಯಾಗಿ ಬೆಳೆಸುವಂಥ ಒಂದು ಸಸ್ಯ. ಒಂದು ಗೊಂಚಲಲ್ಲಿ ಕನಿಷ್ಠ ಪಕ್ಷ 7 ರಿಂದ 8 ಲಿಂಬೆಗಳು ಹೊಂದಿರ್ತವೆ. ಇದರಲ್ಲಿ 4 ಇದೆ, 4 ಕೆಲವೊಂದರಲ್ಲಿ 7 ರಿಂದ 8 ಲಿಂಬೆ ಬರ್ತದೆ. ಈಸಿಯಾಗಿ ಗ್ರೋ ಮಾಡುವಂತ ಒಂದು ಸಸ್ಯ. ಮನೆಗೆ ಲಿಂಬೆ ಶರ್ಬತ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಅಂತವರು ಇಂತ ಸುಲಭ ಇಲ್ಲ, ಹಣ್ಣಾಗಿದೆ ಈ ಸೈಜಿಗೆ ಬಂದ ನಂತರ ತೆಗಿಬಹುದು. ಸಣ್ಣ ಸೈಜಲ್ಲಿ ತೆಗೆದ್ರು ಜ್ಯೂಸ್ ಇದೆ. ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಇದರ ಸಿಪ್ಪೆ ದಪ್ಪ, ಅದರ ಸಿಪ್ಪೆ ತೆಳು ಅಷ್ಟೇ. ಮಾರ್ಕೆಟ್ ಲೆಮನ್ ಅದು ತುಂಬಾ ಈಸಿಯಾಗಿ ಬೆಳೆಸುವಂತ ಸಸ್ಯ. ಒಂದು ವರ್ಷಕ್ಕೆ 1,500 ಲಿಂಬೆ ಕಲ್ಟಿವೇಶನ್ ತೆಗಿತೇವೆ ಇಷ್ಟು ಸಣ್ಣ ಗಿಡದಿಂದ. ಅಂದ್ರೆ ವರ್ಷ ಪೂರ್ತಿ
ಎರಡನೇದು ಈ ಎಲ್ಲ ಈಗ ನಾನು ನೆಲದಲ್ಲಿ ಏನು ತೋರಿಸ್ತಾ ಇದ್ದೇನೆ ತಾರಸಿಯಲ್ಲಿ ನಾವು ಸಾವಯವ ರೀತಿಯಲ್ಲಿ ಸಸ್ಯಗಳನ್ನು ಬೆಳೆಸ್ತಾ ಇದ್ದೇವೆ. ಯಾವುದೇ ಸಸ್ಯಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡುವುದಿಲ್ಲ. ಈ ನೋಡ್ತಿರುವಂತ ಪ್ರೇಕ್ಷಕರಿಗೂ ನಾನು ಹೇಳುವುದಾದೆ, ಯಾರು ಕೆಮಿಕಲ್ ಯುಕ್ತ ಯಾವುದೇ ಒಂದು ಕೃಷಿಯನ್ನು ಮಾಡಬೇಡಿ. ಮುಂದಿನ ಪೀಳಿಗೆಗೆ ಒಳ್ಳೆಯ ಈ ಮಣ್ಣನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಉಪಯೋಗಿಸುವಂಥದ್ದು ಇದು ಗೋಬರ್ ಗ್ಯಾಸ್. ನಾವೊಂದು ದನ ಸಾಕ್ತಾ ಇದ್ದೇವೆ, ಅದರಿಂದ ಬಂದಂತ ಸೆಗಣಿ, ಮನೆಯ ಕಿಚನ್ ವೇಸ್ಟ್ ಎಲ್ಲವುಗಳನ್ನು ಇದಕ್ಕೆ ಸ್ಟೋರ್ ಮಾಡ್ತೇವೆ. ಇದರಲ್ಲಿ ಅದು ಫರ್ಟಿಲೈಸರ್ ಆಗಿ ಅಂದ್ರೆ ಫರ್ಮೆಂಟೇಶನ್ ಆಗಿ ಇದರಲ್ಲಿ ಬರುವಂತ ಸ್ಲರಿಗೆ ಉತ್ತಮವಾದಂತ ಗಿಡಗಳಿಗೆ ನ್ಯೂಟ್ರಿಷನ್ ಗೊಬ್ಬರ. ಇದು ಹಾಕಿದ್ರೆ ಯಾವುದೇ ಬೇರೆ ಗೊಬ್ಬರ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಈಗ ನೀವು ನೋಡ್ತಾ ಇದ್ರೆ ಇಷ್ಟೊಂದು ಗಿಡಗಳಿವೆ. ನೀವು ಅನ್ಕೊಂಡಿರ್ಬೋದು ಇದು ಮನೆ ಅಂಗಳದಲ್ಲಿ ನಾರ್ಮಲ್ ಆಗಿ ಇಷ್ಟು ಗಿಡಗಳು ಬೆಳೆಯುತ್ತೆ ಅಂತ. ಆದ್ರೆ ಇದು ಮನೆ ಅಂಗಳ ಅಲ್ಲ, ಮನೆ ಟ್ಯಾರಿಸ್ ಮೇಲೆ ಇಷ್ಟೊಂದು ಗಿಡಗಳನ್ನು ನೆಟ್ಟಿದ್ದಾರೆ ಅಂದರೆ ಇದು ನಿಜವಾಗ್ಲೂ ವಿಶೇಷ ಜಾಗ. ಬನ್ನಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಬರೋಣ, ಅವ್ರ ಹತ್ರ ಅದರ ಬಗ್ಗೆ ಪರಿಚಯ ಕೇಳ್ಕೊಂಬರೋಣ ಬನ್ನಿ. ಇದು ತೈವಾನ್ ದೇಶದ ಲಿಂಬೆ. ಕೆಳಗಡೆ ನಾನು ಸೀಡ್ಲೆಸ್ ಲಿಂಬೆ ತೋರಿಸಿದೆ. ಇದು ತೈವಾನ್ ಮಾಲ್ಟಾ ಅಂತ ಇದರ ಹೆಸರು. ತುಂಬಾ ಜನ ಇವತ್ತು ರುದ್ರಾಕ್ಷಿ ಅನ್ನುವ ಒಂದು ಹಣ್ಣನ್ನು ಕೊರಳಲ್ಲಿ ಧರಿಸಿರ್ತಾರೆ ಮಾಲೆ ಹಾಕಿ. ಅದು ಹೇಗಿರ್ತದೆ, ಎಲ್ಲಿ ಆಗ್ತದೆ, ಯಾರಿಗೂ ಗೊತ್ತಿರುವುದಿಲ್ಲ. ನೋಡಿ ಇಲ್ಲಿ ಕಾಣ್ತಾ ಇರುವುದನ್ನ ಗೊಂಚಲು ಹಣ್ಣುಗಳು, ಇವು ರುದ್ರಾಕ್ಷಿ. ಇದೇ ರುದ್ರಾಕ್ಷಿ ಮರ. ಅಂದ್ರೆ ಇದರ ಓಪನ್ ಮಾಡಿ ಹೌದು, ಇದು ಹಣ್ಣಾಗ್ತದೆ. ಕೆಂಪು ಕಲರ್ ಹಣ್ಣಾದ ನಂತರ ಇದನ್ನು ನೀರಿನಲ್ಲಿ ಹಾಕಿ ಕೊಳಿಸ್ಬೇಕು. ಆವಾಗ ಈ ಸಿಪ್ಪೆ ಎಲ್ಲ ಕೊಳ್ತು ಬಿಡ್ತದೆ. ಒಳಗಡೆ ಸಿಗುವಂತ ಹಣ್ಣೆ ರುದ್ರಾಕ್ಷಿ. ರುದ್ರಾಕ್ಷಿಯಲ್ಲಿ ಬೇರೆ ಬೇರೆ ವೆರೈಟಿ ಇದೆ, ಮಾತ್ರ ನೆನಪಿಟ್ಕೊಳ್ಳಿ. ಇದು ಒಂದೇ ವೆರೈಟಿ ರುದ್ರಾಕ್ಷಿ ಅಲ್ಲ, ಬೇರೆ ಬೇರೆ ವೆರೈಟಿ, ಏಕಮುಖ, ಪಂಚಮುಖ. ಇಲ್ಲಿ ಮುಂದೆ ನೋಡಿದ್ರೆ ನೋಡಿ, ಇದು ಕರ್ಪೂರ ಸಸ್ಯ. ಇವತ್ತು ದೇವರಿಗೆ ಏನು ಕರ್ಪೂರ ಅರ್ಪಿಸ್ತೇವೆಯೋ ಈ ಸಸ್ಯದಲ್ಲಿ ಗೊಂಚಲು ಬರುವ ಹೂವಿನಿಂದ ಬರುವಂತ ಒಂದು ಜೆಲ್ ಅನ್ನು ಪೆಟ್ರೋಕೆಮಿಕಲ್ ಆಗಿ ಉಪಯೋಗಿಸಿ ಅದರಿಂದ ಕರ್ಪೂರವನ್ನು ರೆಡಿ ಮಾಡ್ತಾರೆ. ನೋಡಿ ಇದರ ಸ್ಮೆಲ್ ನೋಡಿ, ನಿಮಗೆ ಕರ್ಪೂರದ ಪರಿಮಳ ಬರ್ತದೆ. ಕರ್ಪೂರ ಸಸ್ಯ ವಿಯೆಟ್ನಾಂ ಸೂಪರ್ ಅಲ್ಲಿ ಹಲಸು ಮರ ಆಗುದಿಲ್ಲ, ಗಿಡದಲ್ಲಿ ಹಲಸು ಬಿಡ್ತದೆ, ಸಣ್ಣ ಸಸ್ಯ. ಹೌದು, ಈ ಸಪೋರ್ಟ್ ಕೊಡ್ತದೆ. ನಮ್ಗೆ ಅದೇ ತುಂಬಾ ಜನ ಕೇಳ್ತಾರೆ ಹಲಸು ಎಷ್ಟು ದೊಡ್ಡದಾಗ್ತದೆ ಅಂತ. ಖಂಡಿತ ಆ ಗಿಡದ ಕೆಪಾಸಿಟಿ ಏನಿದೆ ಅಷ್ಟೇ ದೊಡ್ಡ ಹಲಸು ಬಿಡ್ತದೆ. ಅಂದ್ರೆ ದೀವಿ ಹಲಸಿನಷ್ಟು ಆಕಾರದ ಫಸ್ಟ್ ಹಲಸು ಬರ್ತದೆ. ಹೌದು. ಇದು ಶ್ರೀಲಂಕಾ ದೇಶದ ಮಲ್ಲಿಗೆ. ಇದು ಬೇಗ ಬಾಡುವುದಿಲ್ಲ, ಮಾತ್ರ ಇದು ನೋಡಲು ಹೂ ಸುಂದರ ಆದ್ರೂ ಸುವಾಸನೆ ಇಲ್ಲ ಇದಕ್ಕೆ. ಇವತ್ತು ದೇಶ ವಿದೇಶಗಳಲ್ಲಿ ಒಂದು ಹೆಸರುವಾಸಿಯಾಗಿರುವಂತ ಒಂದು ನಮ್ಮ ಈ ಕರ್ನಾಟಕ, ಅದು ಶಂಕರ್ಪುರದಲ್ಲಿರೋ ಹೂ ಅಂದ್ರೆ ಇದೆ ಶಂಕರ್ಪುರ ಮಲ್ಲಿಗೆ. ಎರಡನೇದ್ದು, ಎಲ್ಲ ಹೂಗಳಿಂದ ಖಾಲಿ ಮುಡಿಲಿಕ್ಕೆ ಮಾತ್ರ ಆಗ್ತದೆ. ಈ ಹೂಗಳಿಂದ ಪರ್ಫ್ಯೂಮು, ಸೋಪು, ಇನ್ನಿತರ ಪದಾರ್ಥಗಳನ್ನು ರೆಡಿ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟೊಂದು ಮಹತ್ವ ಇದಕ್ಕೆ ಪಡ್ಕೊಂಡಿದೆ. ಅಂದ್ರೆ ದೇವಿಗೆ ಇಷ್ಟವಾದ ಹೂ ಮಲ್ಲಿಗೆ, ಅದ್ರ ಜೊತೆಗೆ ಈ ಶಂಕರಪುರಕ್ಕೆ ಹೆಸರು ತಂದು ಕಟ್ಟಂತ ಹೂ ಕೂಡ ಈ ಮಲ್ಲಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಗೆ ಗೊತ್ತಿರ್ಬೋದು. ತುಂಬಾ ಕಡೆ ಮಲ್ಲಿಗೆಯನ್ನು ಬೆಳೀತಾರೆ. ಜಾಸ್ತಿಯಾಗಿ ಕೆಲವೊಂದು ಜನ ಇದನ್ನು ನೂಲಿನ ದಾರದಿಂದ ಪೋಣಿಸ್ತಾರೆ. ಅದು ಬಿಟ್ಟು ಆ ಹೂ ನೂಲಿನ ದಾರದಿಂದ ಪೋಣಿಸಿದ್ರೆ ಗರ್ಭಗುಡಿಗೆ ಹೂ ಅರ್ಪಿಸ್ಲಿಕ್ಕೆ ಬರುವುದಿಲ್ಲ. ನಾವು ಶಂಕರ್ಪುರದವರು ಇದನ್ನು ಬಾಳೆ ಹಗ್ಗದಲ್ಲೇ ಪೋಣಿಸ್ತೇವೆ. ಅದಕ್ಕೋಸ್ಕರ ದೇವರಿಗೆ ಅಥವಾ ಶುಭ ಸಮಾರಂಭಕ್ಕೆ ಅರ್ಪಿಸಬೇಕಾದ್ರೆ ಬಾಳೆ ಹಗ್ಗದಿಂದ ಪೋಣಿಸಿದಂತ ಹೂವೇ ಬೇಕಾಗ್ತದೆ. ಅದೊಂದು ವಿಶೇಷತೆ ನಮ್ಮ ಊರಿನದು. ಸರ್, ಈ ಟ್ಯಾರಿಸ್ ಮೇಲೆ ಎಷ್ಟು ವಿಧದ ಸಸ್ಯಗಳಿವೆ? 200ಕ್ಕಿಂತಲೂ ಅಧಿಕ ಹೂವಿನ, ಹಣ್ಣಿನ ಹಾಗೂ ಮೆಡಿಸಿನಲ್ ಪ್ಲಾಂಟ್ಗಳು ಇಲ್ಲಿವೆ. ನೀವು 200 ಅಂತ ನಂಬರ್ ಕೇಳುವಾಗ್ಲೇ ನಮ್ಗೆ ಇದಾಗುತ್ತೆ. ಅಂದ್ರೆ ಈ ಟ್ಯಾರಿಸ್ 200 ಗಿಡಗಳನ್ನ ಹೊತ್ಕೊಳ್ಳುವಂತ ಶಕ್ತಿ ಅದಕ್ಕಿದೆಯಾ? ಅದ್ರ ಜೊತೆಗೆ ನಿಮ್ಗೆ ಈ ಆಲೋಚನೆ ಹೇಗೆ ಬಂತು, ಟ್ಯಾರಿಸ್ ಮೇಲೆ ಬೆಳೆಸಬೇಕು ಗಿಡಗಳನ್ನಂತ ಆಲೋಚನೆ ಹೇಗೆ ಬಂತು? ಖಂಡಿತವಾಗಿ ತುಂಬಾ ಜನ ಕೇಳ್ತಾರೆ, ತಾರಸಿ ಮೇಲೆ ಗಿಡ ಬೆಳೆಸಿದ್ರೆ ತಾರಸಿ ಕ್ರ್ಯಾಕ್ ಬರುವುದಿಲ್ವೇ, ಅಥವಾ ಬೆಳೆಸಿದ ನಂತರ ಮುಂದೆ ಸಮಸ್ಯೆ ಬರುವುದಿಲ್ಲ, ಸೋರಿಕೆ ಬರುವುದಿಲ್ವೇ ಅಂತ. ಖಂಡಿತ ತಾರಸಿ ಯಾವತ್ತು 4 ರಿಂದ 6 ಇಂಚು ದಪ್ಪಗೆ ಹಾಕ್ತಾರೆ. ಹಾಗಾಗಿ ಯಾವತ್ತು ಎಷ್ಟು ವೆಯ್ಟ್ ಹಾಕಿದ್ರು ಇದು ತಡ್ಕೊಳ್ಳುತ್ತೆ. ಒಂದು ಲೇಯರಿಗೆ ಬೇಕಾಗುವಷ್ಟು ಗಿಡಗಳನ್ನು ಹಾಕಿದರೆ ತಡ್ಕೊಳ್ಳುತ್ತೆ, ಯಾವುದೇ ಸಮಸ್ಯೆ ಬರುವುದಿಲ್ಲ. ಎರಡನೇದು, ಸೋರಿಕೆ ಪ್ರಶ್ನೆ ಇಲ್ಲಿ ಬಂದರೆ ನಿಜವಾಗಿ ಯಾರ ತಾರಸಿ ಹಾಕಿದ ತಕ್ಷಣ ಅಲ್ಲಿ ಬಿರುಕಿದೆಯೋ ಅಥವಾ ಒಳಗಡೆ ನೋಡಿದ್ರೆ ನೀರಿನ ಪಸೆ ಬರ್ತದೆ, ಖಂಡಿತವಾಗಿ ಅಂತವ್ರು ಮಾಡಲೂಬಾರ್ದು. ಯಾಕೆಂದ್ರೆ ಗಿಡಗಳಿಗೆ ನಾವು ಉಣಿಸುವ ಗೊಬ್ಬರದಿಂದ ಸಿಟ್ರಿಕ್ ಆಸಿಡ್ ಅಥವಾ ಕೆಲವೊಂದು ಬ್ಯಾಕ್ಟೀರಿಯಾಗಳು ಉತ್ಪನ್ನವಾಗಿ ಕಬ್ಬಿಣವನ್ನು ಕರಗಿಸುವ ಒಂದು ತಾಕತ್ತನ್ನು ಹೊಂದಿರುತ್ತವೆ. ಆವಾಗ ತಾರಸಿ ಬಿರುಕು ಬಿಟ್ಟು ಕ್ರ್ಯಾಕ್ ಕೆಳಗೆ ಬೀಳುವ ಸಂಭವವೂ ಇದೆ. ಅದಕ್ಕೋಸ್ಕರ ಯಾರ ತಾರಸಿ ಬಿರುಕಿಲ್ಲೋ ಅಂತವ್ರು ಖಂಡಿತವಾಗಿಯೂ ಇದನ್ನು ಈ ತಾರಸಿ ಕೃಷಿಯನ್ನು ಮಾಡಬಹುದು. ಇದು ಮಾಡುವುದರಿಂದ 2 ಬೆನಿಫಿಟ್ಗಳು ಇಲ್ಲಿವೆ. ಒಂದು, ಮನೆ ಒಳಗಡೆ ಫ್ಯಾನ್, AC ಬೇಡ, ಕೂಲ್ ಇರ್ತದೆ, ಸನ್ಲೈಟ್ ಡೈರೆಕ್ಟ್ ಆಗಿ ಬೀಳುವುದಿಲ್ಲ. ಎರಡನೇದಾಗಿ ನಿಮಗೆ ವಿಷರಹಿತ ಸಾವಯವ ಪದಾರ್ಥ. ಈಗ ಶಾಪಲ್ಲಿ ತಂದ್ರೆ ಪ್ರತಿಯೊಂದು ವಸ್ತು ಸ್ಪ್ರೇ ಕೆಮಿಕಲ್ನಿಂದ ಕೂಡಿದ್ದು. ಇಲ್ಲಿ ವಿಷರಹಿತ ನೀವೇ ಮಾಡಿದಂಥ ತರಕಾರಿ, ಹಣ್ಣು ಹಂಪಲು ಹಾಗೂ ಹೂವಿನ ಗಿಡಗಳನ್ನು ಪಡಿಬಹುದು. ಚೈನಾ ದೇಶದ ಆರೆಂಜ್
ಚೈನಾ ದೇಶದ ಆರೆಂಜ್. ಚೈನಾ ಆರೆಂಜ್ ಹೇಳಿದ ತಕ್ಷಣ ತಿನ್ನಲು ರುಚಿ ಅಂತ ಎಣಿಸ್ತಾರೆ. ಖಂಡಿತ ಚೈನಾ ದೇಶದ ಈ ಆರೆಂಜ್ ಅನ್ನು ತಿನ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಆರೆಂಜ್ ಇದ್ದೆ, ಅದು ಮುಂದೆ ತೋರಿಸ್ತಾ ಇದ್ದೇನೆ. ಇರುವ ಪೈಕಿ ಸುಂದರವಾದಂತ ಸಸ್ಯ ಅಂದ್ರೆ ಇದೆ. ಯಾಕಂದ್ರೆ ಬಲ್ಬ್ ತರ ಆರೆಂಜ್ ಬಿಡ್ತದೆ ಇದರಲ್ಲಿ ಸೀಸನ್ ಅಲ್ಲಿ. ನೋಡ್ಲಿಕ್ಕೆ ಚಂದ ಕಾಣ್ತದೆ, ತಿನ್ಲಿಕ್ಕೆ ಆಗುದಿಲ್ಲ, ತುಂಬಾ ಹುಳಿ, ಜ್ಯೂಸ್ ಮಾಡಬಹುದು ಅಷ್ಟೇ. ಹೌದು. ಅದೇ ರೀತಿ ಮೆಣಸಿನಲ್ಲಿ ತಾವು ಇಷ್ಟವರೆಗೆ ನೋಡಿರ್ಲಿಕ್ಕಿಲ್ಲ, ಒಂದು ಮೆಣಸು, ಕಾಯಿ ಮೆಣಸು ಒಂದು 14 ಇಂಚು ಉದ್ದಕ್ಕೆ ಬೆಳೀತದೆ, ನುಗ್ಗೆ ಕೋಡಿನಂತೆ. ಅದೊಂದು ಬಾರಿ ವಿಶೇಷ. ಎರಡನೇದು ಇಲ್ಲಿ ಕೊಂಬನ್ ಅಂತ ಒಂದು ಬದನೆ ಗಿಡ, ಇದು ಕೇರಳದಿಂದ ತರಿಸಿದಂತ ಒಂದು ಗಿಡ. ಒಂದು ಬದನೆಕಾಯಿ ನುಗ್ಗೆ ಕೋಡಿನಂತೆ 12 ಇಂಚು ಬೆಳೀತದೆ. ಇದು ಕೆಂಪು ಬಸಳೆ, ನೋಡ್ಲು ಸುಂದರ, ತಿನ್ನಲು ಕೂಡ ಸುಂದರ. ಆದ್ರೂ ನಮ್ಮ ಊರಿನ ಬಸಳೆ ಅಷ್ಟು ಇದು ರುಚಿ ಇಲ್ಲ, ನೆನಪಿಟ್ಕೊಳ್ಳಿ. ಗಲ್ಫ್ ಸಸ್ಯಗಳು ನೋಡಲಷ್ಟೇ ಸುಂದರ, ತಿನ್ನಲು ಹೌದು ತಿನ್ನಲು ನಮ್ಮ ಭಾರತದ ವೆರೈಟಿಗಳೇ ರುಚಿ. ಆನಂತರ ಇಲ್ಲಿ ಕಾಣ್ತಾ ಇದೆ, ಇದು ಮಾಡ ಹಾಗಲ ಅಂತ ಇದಕ್ಕೆ ಕರಿತೇವೆ. ಇದರದ್ದು ಒಂದು ವಿಶೇಷ ಏನಂದ್ರೆ, ಈ ಸಸ್ಯದ ಬಗ್ಗೆ ಗೊತ್ತಿರುವ ರೈತರು ಮಾತ್ರ ಇದನ್ನು ಬೆಳೆಸಬೇಕೇ ಹೊರತು ಬೇರೆಯವರು ಇದನ್ನು ಬೆಳೆಸಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಹಣ್ಣಾಗಬೇಕಂದ್ರೆ ಹೆಣ್ಣು ಮತ್ತೆ ಗಂಡು ಗಿಡ 2 ಗಿಡಗಳನ್ನು ಸರಿಯಾಗಿ ಬೆಳೆಸಬೇಕು. 100 ಹೆಣ್ಣು ಗಿಡಕ್ಕೆ 2 ಗಂಡು ಗಿಡವನ್ನು ಬೆಳೆಸಬೇಕು. ಎರಡನೇದು, ಯಾವುದೇ ತರಕಾರಿಯನ್ನು ಬೆಳೆಸಿರಿ, ಅವುಗಳ ಪಾಲಿನೇಷನ್ ಮಾಡುವುದು ಜೇನ್ನೊಣಗಳು ಅಥವಾ ಕೀಟಗಳು, ಅವುಗಳಿಂದ ನಮಗೆ ಹಣ್ಣು ಲಭ್ಯವಾಗ್ತದೆ. ಇದರ ಪಾಲಿನೇಷನ್ ನಾವು ನಮ್ಮ ಕೈಯಿಂದಲೇ ಪಾಲಿನೇಷನ್ ಮಾಡಬೇಕು. ಗಂಡು ಹೂವನ್ನು ಹೆಣ್ಣು ಹೂವಿಗೆ ಪರಾಗಸ್ಪರ್ಶ ಮಾಡಿದರೆ ಮಾತ್ರ ನಿಮಗೆ ವೆಜಿಟೇಬಲ್ ರೆಡಿ ಆಗ್ತದೆ. ಹಾಗಲ್ಲ, ಅತ್ಯಧಿಕ ಬೆಲೆ ಬಾಳುವಂಥ ಒಂದು ವಸ್ತು ಇದು, ತುಂಬ ಜನರಿಗೆ ಉಪಯೋಗವಂಥ ವಸ್ತು. ಎರಡನೇದು, ಇಲ್ಲಿ ಕಾಣ್ತಾ ಇದೆ ಬಳ್ಳಿ. ಇವತ್ತು ಎಲ್ಲಾ ಕಡೆ ಮಣ್ಣಿನ ಅಡಿಯಲ್ಲಿ ಬಟಾಟೆ ಬೆಳೆಸುವುದು ನೀವು ನೋಡಿರ್ತೀರಾ, ಕೇಳಿರ್ತೀರಾ, ತಿಂದು ಇರ್ತೀರಾ. ಇದು ಏರ್ ಪೊಟೆಟೊ ಅಂತ, ಗಾಳಿ ಬಟಾಟೆ ಅಂತ ಇದಕ್ಕೆ ಕರಿತೇವೆ. ಒಂದು ಬಳ್ಳಿಯಲ್ಲಿ 500 ಬಟಾಟೆ ಸಿಗ್ತದೆ ವರ್ಷಕ್ಕೆ. ಪ್ರತಿ ವರ್ಷ ನಾವು ಹಾಕ್ತೇವೆ. ಈಗ ತಾನೇ ಈ ವರ್ಷದ ಕಲ್ಟಿವೇಶನ್ ಹಾಕಿದ್ದೇವೆ, ಈಗ ಬೆಳೀತಾ ಇದೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಸಾಧಾರಣ ಫೆಬ್ರವರಿ ಮಾರ್ಚ್ಗೆ ಬಟಾಟೆ ಕಲ್ಟಿವೇಶನ್ಗೆ ಸಿಗ್ತದೆ. ಮುಂದೆ ಬಂದ್ರೆ ಇಲ್ಲಿ ಬ್ರೈಡಲ್ ಬುಕ್ಕೆ ಅಂತ, ನಿಮ್ಮ ತಾರಸಿಯಲ್ಲಿ ಒಂದು ಗಿಡವನ್ನು ಹಾಕಿದ್ರೆ ಆ ತಾರಸಿಗೆ ಪರ್ಫ್ಯೂಮಿನ ಅವಶ್ಯಕತೆ ಇರುವುದಿಲ್ಲ. ಬಿಸಿಲು ಬಿದ್ದ ತಕ್ಷಣ ಇದರ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತುಂಬಾ ಪರಿಮಾಣವನ್ನು ಹೊಂದಿದೆ. ಮದುಮಗಳ ಬುಕ್ಕೆ ಅಂತಾನು ಕರೀತಾರೆ ಇದಕ್ಕೆ. ಇಲ್ಲಿ ಮುಂದೆ ಬಂದ ತಕ್ಷಣ ಚೈನಾ ದೇಶದ ಆರೆಂಜ್, ಅಲ್ಲಿ ಆರೆಂಜ್ ಅನ್ನು ತೋರಿಸಿದೆ. ಇದಕ್ಕೆ ಕುಮ್ಕಟ್ ಅಂತ ಹೆಸರು. ನೋಡಿ, ಈ ತರದ ಹಣ್ಣುಗಳಾಗ್ತವೆ. ತಿನ್ನಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ತಿನ್ನಲು ಕೂಡ ರುಚಿ. ನಮ್ಮ ಭಾರತ ದೇಶದ ಆರೆಂಜ್ ಅನ್ನು ಸಿಪ್ಪೆ ಸುಲಿದು ತಿನ್ಬೇಕು. ಇದು ಸಿಪ್ಪೆ ಸುಲಿಲಿಕ್ಕೆ ಹಾಗೆ ತಿನ್ಬಹುದು, ಅದೊಂದು ವಿಶೇಷ. ಎರಡನೇದಾಗಿ, ದೇಶ ವಿದೇಶಗಳಲ್ಲಿ ಇವತ್ತು ಒಂದು ಸುದ್ದಿಯಲ್ಲಿರುವಂತ ಹೆಸರೇ ಮಿಯಾಜಾಕಿ. ಶಂಕರಪುರ ಹೇಳಿದ ತಕ್ಷಣ ಎಲ್ಲರೂ ಮಿಯಾಜಾಕಿ ಮಾವು ಆಯ್ತಾ ಅಂತ ಕೇಳ್ತಾರೆ. ಮಿಯಾಜಾಕಿ ಇವತ್ತು ಮಾವು ಏನಾದದ್ದು ನೋಡಿ, ಈ ಪಾರ್ಟ್ ಅಲ್ಲಿ ಆಗಿತ್ತು ಮಾವು, ಈಗಾಗಲೇ ಕೊಯ್ಲಾಗಿದೆ. ಇದೇ ಸಸ್ಯದಲ್ಲಿ ಮಿಯಾಜಾಕಿ ಹಣ್ಣಾಗಿತ್ತು. ಸರ್, ಇದು ಮಾವಿನ ಹಣ್ಣು ಮಿಯಾಜಾಕಿ ಇಲ್ಲಿ ಬೆಳೆದಿದೆ ಅಂತ ಹೇಳಿದ್ದೀರಿ. ಅಂದ್ರೆ ಇದು ನಮ್ಮೂರಿದ್ದಲ್ಲ. ಇಲ್ಲ, ನಮ್ಮೂರಿನ ಮಾವಿನಕಾಯಿಗೂ ಇದಕ್ಕೂ ಏನ್ ಡಿಫ್ರೆನ್ಸ್? ಮತ್ತು ನಾನು ಕೇಳಿದ್ದೆ ಇದಕ್ಕೆ ತುಂಬಾ ರೇಟ್ ಜಾಸ್ತಿ ಅಂತ. 2 ಲಕ್ಷಕ್ಕೂ ಮೇಲೆ ವ್ಯಾಲ್ಯೂ ಇದೆ. 2 ಲಕ್ಷನಾ? 2 ಲಕ್ಷ ಕೊಡ್ಬೇಕಾದ್ರೆ ಅದ್ರಲ್ಲಿ ಅಷ್ಟೇ ವ್ಯಾಲ್ಯೂಯಬಲ್ ಪರ್ಸೆಂಟೇಜ್ ಇದೆ. ಅದ್ರಲ್ಲಿ ಏನ್ ವಿಶೇಷತೆ ಹೇಳ್ಬೋದಾ ಸರ್? ಈ ಗಿಡದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳುವುದಂದ್ರೆ, ಮೊದಲನೇದಾಗಿ ಮಿಯಾಜಾಕಿ ಎನ್ನುವುದು ಅಮೆರಿಕ ದೇಶದಿಂದ ಬಂದಿರುವ ಸಸ್ಯ. ಜಪಾನ್ ಎಂಬ ದೇಶದಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಅದಕ್ಕೆ ಬೇಕಾದಂತ ಸೂಕ್ತ ವಾತಾವರಣ ಇಲ್ಲ. ಆದ್ರೂ ಜಪಾನ್ನವರು ಅಮೆರಿಕದಿಂದ ಒಂದು ಸಸ್ಯವನ್ನು ತಗೊಂಡೋಗಿ ಮಿಯಾಜಾಕಿ ಜಪಾನ್ನಲ್ಲಿ ಇದನ್ನು ಪಾಲಿ ಹೌಸ್ ಅಲ್ಲಿ ಗ್ರೋ ಮಾಡಿ ಇದರಿಂದ ಹಣ್ಣು ಪಡೆದಿದ್ರು. ಅದಕ್ಕೋಸ್ಕರ ಅಲ್ಲಿನ ಬೆಳೆದಂತ ಒಂದು ಕ್ರಮಕ್ಕೆ ಇದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇದೆ. ಇವತ್ತಿಗೂ ಅಮೆರಿಕದ ಮಾರ್ಕೆಟ್ ಅಲ್ಲಿ ಇದಕ್ಕೆ 2,70,000 ರೇಟ್ ಇದೆ. ಯಾಕೆಂದ್ರೆ ನನಗೂ ಗೊತ್ತಿರಲಿಲ್ಲ, ನಾನು ಫಾರಿನ್ ಕಂಟ್ರಿಗಳಿಗೆ ಹೋಗಿಲ್ಲ. ಅಮೆರಿಕದಿಂದ ನನ್ನ ಫ್ರೆಂಡ್ ಒಬ್ರು ಮೊನ್ನೆ ಮಾಧ್ಯಮಗಳಲ್ಲಿ ಬಂದಂತ ಬ್ಯಾಡ್ ಕಾಮೆಂಟ್ಸ್ಗೆ ಒಂದು ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಅವರೇ ಅದನ್ನು ನೋಡಿ, ನಿಜವಾಗಿ ಇವರು ಹೇಳುವುದು ಸುಳ್ಳಲ್ಲ. ಅಮೆರಿಕ ದೇಶದಲ್ಲಿ 100% 2,70,000 ರೂಪಾಯಿ ವ್ಯಾಲ್ಯೂ ಇದೆ ಇದಕ್ಕೆ. ಹೌದು. ಇದರ ಉದ್ದೇಶ ಏನಂದ್ರೆ, ಈ ಹಣ್ಣಿನಲ್ಲಿ ಕಣ್ಣಿನ ಕೆಲವೊಂದು ಕಾಯಿಲೆಗಳಿಗೆ, ಹೃದಯ ಕಾಯಿಲೆಗಳಿಗೆ, ಕ್ಯಾನ್ಸರ್ ಕಾಯಿಲೆಗಳಿಗೆ ಅತ್ಯಧಿಕ ಪ್ರಮಾಣದಲ್ಲಿರುವಂತಹ ಒಂದು ಔಷಧಯುಕ್ತ ಈ ಹಣ್ಣಿನಲ್ಲಿ ಅಡಕವಾಗಿದೆ. ಅದಕ್ಕೋಸ್ಕರ ಇಷ್ಟು ರೇಟ್ ಅಂತ ಹೇಳ್ತಾರೆ. ಇದರ ಬಗ್ಗೆ ಸೈಂಟಿಫಿಕಲ್ ಪ್ರೂವ್ ನನ್ನಲ್ಲಿ ಇಲ್ಲ. ಎರಡನೇದು ಸ್ಟೋರಿ ಏನಂದ್ರೆ, ಕೆಲವೊಂದು ಜನ ಹೇಳ್ತಾರೆ ಜಪಾನ್ ಫಸ್ಟ್ಗೆ ಬೆಳೆಸಿದಂತ ದೇಶದಲ್ಲಿ ಅವರು ಇದನ್ನು ತಮ್ಮ ಪೌರಾಣಿಕ ಹಣ್ಣು, ನಾವು ಹೇಗೆ ಇಲ್ಲಿ ದೇವರನ್ನು ಪೂಜಿಸ್ತೇವೆ ಅದೇ ತರ ಈ ಹಣ್ಣನ್ನು ಅವರು ಪೂಜಿಸ್ತಾರೆ. ಅದಕ್ಕೋಸ್ಕರ ಅಷ್ಟೊಂದು ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಯಾವುದೇ ಪುರಾವೆ ನನ್ನಲ್ಲಿಲ್ಲ. ಈ ಸ್ಟೋರಿ ರೇಟ್ ಇದೆ ಖಂಡಿತ. ಎರಡನೇದು, ಇವತ್ತು ಏನು 2,000 to 2,500 ಈ ಗಿಡಗಳನ್ನು ಮಾರಾಟ ಮಾಡ್ತಾರೆ. ನಾನು ಈ ಗಿಡ ತಂದದ್ದು 16,800 ರೂಪಾಯಿಗೆ. ನಾನು ತರುವಾಗ 1 ಅಡಿ ಗಿಡ ಇತ್ತು. ಇವತ್ತು ಸಾಧಾರಣ 4 ರಿಂದ 4.5. ಬೆಳೆಸೋದಕ್ಕೂ ತುಂಬಾ ಕಷ್ಟನಾ ಸರ್? ಕಷ್ಟ ಏನಿಲ್ಲ. ನಾನು ನಿಜವಾಗಿ ಇದು ಹೇಳ್ಬೇಕಾದ್ರೆ ಎಲ್ಲ ಗಿಡಗಳನ್ನು ಹೇಗೆ ನಾರ್ಮಲ್ ಆಗಿ ಬೆಳೆಸಿದ್ದೇನೆ ಹಾಗೆ ಬೆಳೆಸಿದ್ದೇನೆ.
ಆದ್ರೂ ಇದರ ವಿಶೇಷತೆ ಏನಂದ್ರೆ ಜಪಾನಲ್ಲಿ ಬಂದಂತ ಹಣ್ಣಿನ ಟೇಸ್ಟ್ ಹಾಗೂ ಅಲ್ಲಿ ಬಂದಂತ ಕಲರ್ ಇಲ್ಲಿ ನಮ್ಗೆ ಬರುವುದಿಲ್ಲ. ಎರಡನೇದಾಗಿ ಇದನ್ನು ಕಲರ್ ಬಗ್ಗೆ ಹೇಳುವುದಾದ್ರೆ ನಮ್ಮ ಕೋಸ್ಟಲ್ ಏರಿಯಾ ಉಪ್ಪಿನಾಂಶದ ಏರಿಯಾ, ಅದಕ್ಕೋಸ್ಕರ ಇಲ್ಲಿ ಅಷ್ಟು ಕಲರ್ ಬರುವುದಿಲ್ಲ. ಮೂರನೇದಾಗಿ ಮಾರ್ಕೆಟ್ ಇವತ್ತು 2,70,000 ಅಂತ ಹೇಳುವಾಗ ಎಲ್ಲರೂ ನಾವೊಂದು 2 ಸಸ್ಯ ಹಾಕಿದ್ರೆ 3 ವರ್ಷದಲ್ಲಿ ಏನಾದ್ರೂ ಲಕ್ಷ ಬರ್ಬಹುದಂತ, ಖಂಡಿತ ಇಲ್ಲ. ಯಾರಾದ್ರೂ ಈ ಗಿಡವನ್ನು ಬೆಳೆಸಿದ್ರೆ ಮನೆಯ ಹೋಬಿಗೋಸ್ಕರ ಬೆಳೆಸಿರಿ ಅಥವಾ ಮನೆಗೆ ಹಣ್ಣು ಬೇಕಂತ ಆದ್ರೆ ಬೆಳೆಸಿರಿ. ಅದು ಬಿಟ್ಟು ವ್ಯಾಪಾರೀಕರಣಕ್ಕೋಸ್ಕರ ಈ ಸಸ್ಯವನ್ನು ಬೆಳೆಸಬೇಡಿ. ಯಾಕೆಂದ್ರೆ 2 ಲಕ್ಷ ಬಿಟ್ಟು 500 ರೂಪಾಯಿ ಕೆಜಿಗೆ ಇಲ್ಲಿ ಯಾರು ಕೊಡುವವರು ಇಲ್ಲ. ನನ್ನ ಹತ್ರ ಆದ ಮಾವಿನ ಹಣ್ಣನ್ನು ನಾನು ಯಾರಿಗೂ ಮಾರಾಟ ಮಾಡಿಲ್ಲ, ಬಂದವರಿಗೆ ಹಾಗೂ ಮನೆಗೆ ಟೇಸ್ಟ್ ನೋಡಲು ಖಾಲಿ ಮಾಡಿದ್ದೇನೆ ವಿನಃ ದುಡ್ಡಿಗೋಸ್ಕರ ನನಗೆ 2 ಲಕ್ಷ ಅಥವಾ 4 ಲಕ್ಷ ಎಲ್ಲಿಯೂ ಸಿಕ್ಕಿಲ್ಲ. ಕೆಲವೊಂದು ಮಾಧ್ಯಮಗಳಲ್ಲಿ ಈ ಬಗ್ಗೆ ಸುಳ್ಳು ಸುದ್ದಿಯು ಪ್ರಕಟವಾಗಿದೆ, ಇಲ್ಲಿ ತಾವು ಇದನ್ನು ಗಮನಿಸಬೇಕು. ಸರ್, ಒಳ್ಳೆ ಮಾಹಿತಿನೇ ನೀಡಿದೀರಾ. ಮತ್ತೊಂದು ಹೇಳಿದ್ರೆ ನೀವು ಬ್ಯಾಡ್ ಕಮೆಂಟ್ ಬರುತ್ತೆ ಅಂತ. ಬ್ಯಾಡ್ ಕಮೆಂಟ್ ಏನ್ ಬರುತ್ತೆ ಅಂದ್ರೆ, ನೀವು ಈಗ ಈ ಗಿಡದ ಬಗ್ಗೆ ತುಂಬಾ ತಿಳ್ಕೊಂಡಿದೀರಾ, ಇದ್ರ ಬಗ್ಗೆ ಏನೇನ್ ಗೊತ್ತ ಅದನ್ನೆಲ್ಲ ನಮ್ಗೆ ಹೇಳಿದೀರಾ. ಬ್ಯಾಡ್ ಕಮೆಂಟ್ ಯಾರು ಮಾಡ್ತಾರೆ ಅಂದ್ರೆ, ಈ ಗಿಡದ ಬಗ್ಗೆ ಏನು ಏನು ಗೊತ್ತಿಲ್ಲದವರು, ಮತ್ತೊಂದು ಅರೆಬರೆ ತಿಳಿದವರು. ಖಂಡಿತ. ಯಾಕೆಂದ್ರೆ ಇಲ್ಲಿ ನಾನು ಹೇಳುವಂತ ಒಂದು ಅಂಶ ಏನಂದ್ರೆ, ನೀವು ಹೇಳಿದಾಗೆ ಬ್ಯಾಡ್ ಕಮೆಂಟ್ಸ್ ಕೃಷಿಯ ಬಗ್ಗೆ ಯಾರಿಗೆ ಒಲವಿಲ್ಲವೋ, ಅದರ ಬಗ್ಗೆ ಯಾರಿಗೆ ಗೊತ್ತಿಲ್ಲವೋ ಅಂತವ್ರು ಮಾತ್ರ. ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೋ ಅಂತವ್ರು ಮನೆಯಲ್ಲಿ ಒಂದಾದ್ರೂ ಗಿಡ ಬೆಳೆಸಿ. ಇವತ್ತು ಕೆಲವೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬಾ ಮಾತಾಡ್ತಾರೆ, ಅಂತವ್ರು ಒಂದು ಮನೆಯಲ್ಲಿ ದನ ಸಾಕಿ, ನಿಮ್ಗೆ ಅದರ ಕಷ್ಟ ಏನಂತ ಗೊತ್ತಾಗ್ತದೆ. ಎರಡನೇದ್ದು, ಇವತ್ತು ಬ್ಯಾಡ್ ಕಮೆಂಟ್ಸ್ ಬರಬೇಕು. ನಾನು ಹೇಳುವುದಾದ್ರೆ ಪ್ರತಿಯೊಂದು ನನಗೂ ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಮಾತ್ರ ನಮಗೆ ಛಲ ಬರುವುದು. ನಾನು ಲೈಫಲ್ಲಿ ಇವತ್ತು ಇಷ್ಟು ಮೇಲೆ ಬರಬೇಕಂದ್ರೆ ನನ್ನ ಎದುರಾಳಿಗಳೇ ಇದಕ್ಕೆ ಕಾರಣ. ಇವತ್ತು ನಿಮ್ಮ ಚಾನಲ್ ಈ ಬೆಳಿಬೇಕಂದ್ರೆ ನಿಮ್ಗೆ ನಿಮ್ಮ ಚಾನಲ್ಗೆ ಯಾರು ಒಂದು ಮತ್ಸರದಿಂದ ನೋಡ್ತಾರೋ ಅಥವಾ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕ್ತಾರೋ ಅದರಿಂದ ಮಾತ್ರ ಚಾನಲ್ ಮುಂದೆ ಹೋಗ್ಲಿಕ್ಕೆ ಕಾರಣ. ಇಲ್ಲಿ ನಾನು ಹೇಳುವ ಅಂಶ ಏನಂದ್ರೆ, ಯಾರು ನಮ್ಗೆ ಎದುರಾಳಿಗಳಿರ್ತದೆ ಆವಾಗ ಮಾತ್ರ ನಮ್ಗೆ ಚಾಲೆಂಜ್ ಬರ್ತದೆ. ಚಾಲೆಂಜ್ ಇದ್ರೆ ನಾವು ಲೈಫ್ ಅಲ್ಲಿ ಮೇಲೆ ಬರ್ತೇವೆ. ನಮ್ಗೆ ಚಾಲೆಂಜ್ ಇಲ್ಲ ಅಂದ್ರೆ ಖಂಡಿತ ನಾವು ಮೇಲೆ ಬರಲಿಲ್ಲ. ನನಗೂ ಮಾಡಿದ್ದಷ್ಟೇ. ನಾನು ಫಸ್ಟಿಗೆ ಮಲ್ಲಿಗಿಡ 3 ಗಿಡದಿಂದ ಇಲ್ಲಿ ತಾರಸಿಯನ್ನು ಸ್ಟಾರ್ಟ್ ಮಾಡುವಾಗ ತುಂಬಾ ಜನ ನೆಗಡಿದ್ದಾರೆ, ತುಂಬಾ ಜನ ಏನೇನೋ ಹೇಳಿದ್ದಾರೆ. ಇಮ್ಮೆನ ಮಾತಾಂಡ್ ಒಂದೊಂಜಿ ಬಾಕಿ ಇತ್ತು ನಂದು. ನಿಜವಾದ್ರೆ ಇದೊಂದು ಬಾಕಿ ಇತ್ತು. ಇವತ್ತು ನಾನು ಸಕ್ಸಸ್ ಮಾಡಿ ನೋಡಿದ್ದೇನೆ. ನನ್ನ ಮುಂದೆನೆ ನನ್ನನ್ನು ತೆಗಳಿದವರು, ಅಡ್ಡಕಣಿನಿಂದ ನೋಡಿದವರು ಇವತ್ತು ಅವರೇ ಬಂದು ನನಗೆ ವಿಶ್ ಮಾಡಿ ಮನೆಗೆ ಬಂದು ಒಂದು ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಅದೊಂದು ಸಂತೋಷದ ಸಂಗತಿ. ಖಂಡಿತ ಇದು ಇದ್ದೇ ಇರ್ತದೆ ಪ್ರಕೃತಿಯಲ್ಲಿ. ಹೌದು, ಒಲಿವ್ ಸಸ್ಯ ಇದು ರೋಮ್ ದೇಶದ ಸಸ್ಯ, ದೊಡ್ಡ ಕ್ರೈಸ್ತರ ಪರಮೋಚ್ಚ ಊರದು ರೋಮು. ಆನಂತರ ಫಿಂಗರ್ ಲೆಮನ್, ಇದು ಗಲ್ಫ್ ದೇಶದ ಸಸ್ಯ. ಕ್ಯಾಂಡಲ್ ಫ್ರೂಟ್ ಕ್ಯಾಂಡಲ್ ಉರಿಸಿದ್ರೆ ಒಂದು ಸೈಡ್ ಕಟ್ ಬರ್ತದೆ, ಹೇಗೆ ಬರ್ತದೆ ಅದೇ ತರ ಇಲ್ಲಿ ಹೂ ಈಗ ಕಾಣ್ತಾ ಇದೆ ನಿಮ್ಗೆ. ಒಂದು ಬೀನ್ಸ್ ಆಗ್ತದೆ, ಅದರಿಂದ ನಾವು ಇದು ಮಾಡ್ಬೋದು ನೋಡಿ. ಇದು ಅರಳಿದಂತ ಹೂ ಕ್ಯಾಂಡಲ್ ಫ್ರೂಟ್ ಅಂತ. ಇದು ವೆರಿಗೇಟೆಡ್ ಲೆಮನ್ ಅಂತ. ಸಾಧಾರಣ ಪ್ರಕೃತಿಯಲ್ಲಿ ಅತಿ ಹುಳಿ ಹಾಗೂ ತುಂಬಾ ಜ್ಯೂಸ್ ಮಾಡಲು ಉಪಯೋಗ ಲಿಂಬೆ ಇದು ವೆರಿಗೇಟೆಡ್ ಲಿಂಬೆ. ಒಂದು ಲಿಂಬೆಯಿಂದ 3 ಲೀಟರ್ ಶರ್ಬತ್ ತಯಾರಿಸಬಹುದು. ದೊಡ್ಡ ಗಾತ್ರದ ಲಿಂಬೆ ಇದರಲ್ಲಿ ಬರ್ತದೆ. ಸರ್, ಈ ಗಿಡ ತುಂಬಾ ಚೆನ್ನಾಗಿದೆ. ಈ ಗಿಡದ ಹೆಸರೇನು ಸರ್? ಜಬೋಟಿಗಬಾ ಅಂತ ಹೆಸರು. ಬ್ರೆಜಿಲಿಯನ್ ಫ್ರೂಟ್ ಇದು. ಹೆಸರೇ ಹೌದು, ಬ್ರೆಜಿಲಿಯನ್ ಫ್ರೂಟ್. ನಾವು ಭಾರತದಲ್ಲಿ ಬಳ್ಳಿಯಲ್ಲಿ ದ್ರಾಕ್ಷಿ ಕಂಡಿದ್ದೇವೆ, ಇದರಲ್ಲಿ ಗಿಡದಲ್ಲಿ ಆಗ್ತದೆ. ಸಬ್ರ ಅಂತ ಒಂದು ವೆರೈಟಿ ಇದು. ಇದರ ಕಾಂಡದಿಂದ ದ್ರಾಕ್ಷಿಯಾಗಿ ಗೊಂಚಲು ಹಣ್ಣು ಬರ್ತದೆ, ತಿನ್ನಲು ತುಂಬಾ ರುಚಿ. ಸೀಸನ್ ಟೈಮ್ ಅಲ್ಲಿ ಮಾತ್ರ. ಆನಂತರ ಚೆಸ್ಟ್ನಟ್ ಅಂತ, ಮನಿಲಾ ಚೆರಿ ಈ ತರ ಬರ್ತದೆ. ಹಣ್ಣು ಮುಗ್ದಿದೆ, ಅದರಲ್ಲಿ ಕಾಯಿದೆ. ಇದು ಮಲ್ಬೇರಿ ಅಂತ, ಇದು ಹಣ್ಣಾಗ್ಬೇಕು ಕಾಯಿ. ಸೆಡರ್ ಬೈ ಚೆರಿ ಈ ರೀತಿ ಹಣ್ಣಾಗ್ತದೆ. ಸಾಧಾರಣ ಕೆಂಪಿಗಿದೆ ಇವತ್ತು. ನೀವು ಈ ಗಿಡಗಳನ್ನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ? ಜಾಸ್ತಿಯಾಗಿ ಗಲ್ಫ್ ದೇಶದ ಗಿಡಗಳು ಮುಖ್ಯವಾಗಿ ಫಸ್ಟಿಗೆ ಬರುವುದೇ ಕೇರಳ ಅಥವಾ ಕೆಲವೊಂದು ಕಡೆ, ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತೇವೆ. ಮತ್ತೆ ಕೆಲವೊಂದು ಗಿಡಗಳನ್ನು ಗಲ್ಫ್ನಿಂದ ಬರುವಂತ ಮಿತ್ರರು ಅಲ್ಲಿಂದ ಇಂಥ ಗಿಡ ಇದೆ ತರಬೇಕಂತ ಕೇಳ್ತಾರೆ, ಅಂತವ್ರ ಹತ್ರ ತರಿಸ್ತೇವೆ. ಹೌದು, ಕೆಲವೊಂದು ಗಿಡಗಳು ಗಲ್ಫಿಂದ ತರಿಸುವುದು ಕಷ್ಟ. ಇಲ್ಲಿ ಇನ್ನು ಬಂದ್ರೆ ಸ್ಟಾರ್ ಫ್ರೂಟ್, ತೈವಾನ್ ದೇಶದ ಸ್ಟಾರ್ ಫ್ರೂಟ್ ಇದು ನೋಡಿ, ಇಲ್ಲಿ ಕಾಣ್ತದೆ. ಸ್ವೀಟ್ ಇದು ಆಲ್ ಸೀಸನ್ ಮಾವು, ಇದು ಮಾವಿನ ಸಸ್ಯ. ಇದು ಸಾಧಾರಣ ಒಂದು ಈಗ 15 ವರ್ಷದಿಂದ ಇಲ್ಲೇ ಇದೆ. ಹೌದು, ಇವಾಗ ಕೊಯ್ಲು ಆಗಿದೆ. ಎರಡನೇದು ಹೂ ಹೋಗ್ತಾ ಇದೆ ನೋಡಿ, ಎಲ್ಲ ಕಡೆ ಹೂ ಹೋಗ್ತಾ ಇದೆ ಪುನಃ. ನಾವು ಫಸ್ಟಿನ ಕೊಯ್ಲು ತೆಗೆದಿದ್ದೇವೆ. ಆಲ್ ಸೀಸನ್ ಮಾವು ಇದು ನೋಡಿ, ಇದ್ರಲ್ಲಿ ಆಗಿತ್ತು. ಇದೆಲ್ಲ ಹಣ್ಣಾದಂತ ಕೊಂಬೆಗಳು. ಹೌದು. ಹೀಗೆ ಬಂದ್ರೆ ಬಕುಫೆರಿ ಚೆರಿ, ಕಾಳಪತ್ತಿ ಸಪೋಟ, ಇದು ಮುಸುಂಬಿ ಈ ತರ ಆಗ್ತದೆ. ಒಂದು ನೆನಪಿರ್ಲಿ, ಯಾರಾದ್ರೂ ಮುಸುಂಬಿ ಅಥವಾ ಆರೆಂಜ್ ಬೆಳೆಸುವುದಿದ್ರೆ ಕೊಡಗಿನಲ್ಲಿ ಆಗಿರುವಂತಹ ಮುಸುಂಬಿ ಹಾಗೂ ಟೇಸ್ಟ್ ಇಲ್ಲಿ ಬರುವುದಿಲ್ಲ. ಮುಸುಂಬಿ ಆಗ್ತದೆ, ಅಲ್ಲಿನ ಟೇಸ್ಟ್ ನಮಗೆ ಬರುವುದಿಲ್ಲ. ಹೌದು, ಸುಮ್ಮನೆ ಗಿಡ ಬೆಳೆಸಿ ದುಡ್ಡು ವೇಸ್ಟ್ ಮಾಡಬೇಡಿ. ಇಲ್ಲಿ ದುಬೈ ದೇಶದ ಬಸಳೆ, ನಮ್ಮ ಭಾರತೀಯ ಬಸಳೆ ಆವಾಗಲೇ ತೋರಿಸಿದೆ. ದುಬೈ ದೇಶದ ಬಸಳೆ ಇದು.
ಆನಂತರ ಲಾವಂಚ ಗಿಡ. ನಮ್ಮ ಹಿರಿಯರು ಮುಂಚೆ, ಇವಾಗ ಎಲ್ಲ ನಾನು ಈಗಲೇ ಹೇಳಿದ ಹಾಗೆ ತುಂಬಾ ಕೆಮಿಕಲ್ ವೆರೈಟೀಸ್ ಬಂದಿದೆ. ಲಾವಂಚ ಅಂದ್ರೆ ಇದರ ಬೇರಿನಿಂದ ಹಿರಿಯರು ನೀರು ಕ್ಲೀನ್ ಮಾಡಿ, ಬಾವಿ ನೀರು ಕ್ಲೀನ್ ಮಾಡ್ಬೇಕಾದ್ರೆ ಇದರ ಬೇರು ಉಪಯೋಗಿಸ್ತಿದ್ರು. ನಾವು ಕಪಾಟಲ್ಲಿ ಇಡುವಂತ ಬಟ್ಟೆಗಳಿಗೆ ಇವತ್ತು ಪರ್ಫ್ಯೂಮ್ ಇನ್ನನ್ನು ಹಾಕಿ ಇಡ್ತೇವೆ. ಮುಂಚೆ ಹಿರಿಯರು ಇದರ ಬೇರನ್ನು ಹಾಕಿಟ್ರೆ ಬಟ್ಟೆಗಳು ಫ್ರೆಶ್ನೆಸ್ ಉಳಿತಿದ್ವು. ಹೌದು, ಅದಕ್ಕೋಸ್ಕರ ಇದು ಮೆಡಿಸಿನ್. ಎರಡನೇದು ಇದರಿಂದ ಎಣ್ಣೆನೂ ತಯಾರು ಮಾಡ್ತಾರೆ, ಲಾವಂಚ. ಹೌದು. ಆನಂತರ ಇಲ್ಲಿ ಇರುವಂತದ್ದು ಬಜೆ ಪಿನಾರಿ. ಮಕ್ಕಳಿಗೆ ತೊದಲು ಬರ್ತಿದ್ರೆ, ಅಂದ್ರೆ ಮಾತಾಡ್ಲಿಕ್ಕೆ ಸರಿಯಾಗಿ ಉಚ್ಚಾರ ಬರುವುದಿಲ್ಲ, ಆ ಟೈಮಲ್ಲಿ ಇದರ ಬೇರನ್ನು ತೇಯ್ದು ಮಕ್ಕಳಿಗೆ ಕೊಡ್ತಾರೆ. ಹೌದು, ಬಜೆ ಪಿನಾರಿ ಅಂತ ಕರೀತಾರೆ ಅದಕ್ಕೆ. ಮುಂದೆ ಬಂದ್ರೆ ಕಿವಿ ಫ್ರೂಟ್ ತಾವು ತಿಂದಿದ್ದೀರಿ. ಫ್ರೂಟ್ ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಖಂಡಿತ ಆಗೋದಿಲ್ಲ ಬೆಳೆಸಿದ್ರೆ, ಬಳ್ಳಿ ಮಾತ್ರ ಇಲ್ಲಿ ಬೆಳೀತದೆ. ಮುಂದೆ ಬಂದ್ರೆ ಒಂದು ವಿಶೇಷ ಸಸ್ಯ, ಇದಕ್ಕೆ ಅಮೆರಿಕನ್ ಸ್ಟಿವಿಯಾ ಅಂತ ಕರೀತಾರೆ. ಮೂಲ ಇದರ ಅಮೆರಿಕ ದೇಶ ಅಂತ ಕರೀತಾರೆ. ನನಗೆ ಅಷ್ಟು ಇದರ ಬಗ್ಗೆ ನಾಲೆಜ್ ಇಲ್ಲ, ಆದ್ರೂ ಈ ಗಿಡ ತಂದು ನಾನು ಬೆಳೆಸಿದ್ದೇನೆ, ನನ್ನ ಹತ್ರ ಇದೆ. ವಿಶೇಷ ಗಿಡ ಇದು, ಅಮೆರಿಕನ್ ಸ್ಟಿವಿಯಾ. ಇದರ ಸಕ್ಕರೆ ತಮಗೆ ಆನ್ಲೈನ್ ಅಲ್ಲಿ ಲಭ್ಯವಿದೆ. 1750 ರೂಪಾಯಿ ಪರ್ ಕೆಜಿ ರೇಟ್ ಇದೆ. ಹೌದು, ಒಂದು ಸೊಪ್ಪಿಗೆ 40 ರೂಪಾಯಿ ರೇಟ್ ಬೀಳ್ತದಂತೆ, ಮಾರ್ಕೆಟ್ ವ್ಯಾಲ್ಯೂ. ಇಲ್ಲಿ ಕಂಡ್ರೆ ಲಿಪೋಟಿ ಅಂತ, ಲಿಪೋಟಿ ಅನ್ನೋ ಒಂದು ಹಣ್ಣು. ಇದು ನೋಡ್ಲು ತುಂಬಾ ಸುಂದರ, ತಿನ್ಲಿಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿಯಾಗಿದೆ. ನೋಡಿ, ಈ ತರ ಹಣ್ಣು ಬರ್ತದೆ, ತುಂಬಾ ಸುಂದರವಾದಂತ ಹಣ್ಣು, ಸ್ವಲ್ಪ ಹುಳಿ. ಮಲೇಷ್ಯಾ ದೇಶದ ಹಣ್ಣು ಇದು, ಲಿಪೋಟಿ. ಅಂದ್ರೆ ದ್ರಾಕ್ಷಿ ತರನೇ ಇದೆ. ಹೌದು ಹೌದು. ನಮ್ಮ ತೋಟದಲ್ಲಿ ಇರುವಂತ ಪ್ರತಿ ಒಂದು ವಸ್ತು ಸಾವಯವ ಅನ್ನೋದಕ್ಕೆ ಈ ಕ್ರಿಮಿಗಳೇ ಸಾಕ್ಷಿ. ಹೌದು, ಯಾಕೆಂದ್ರೆ ಎಲ್ಲಿ ನೀವು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀರಾ ಅವುಗಳು ಅಲ್ಲಿ ನಿಲ್ಲುವುದಿಲ್ಲ. ತುಂಬಾ ಜನ ಇದು ಇದ್ರೆ ಇದನ್ನು ಓಡಿಸ್ಲಿಕ್ಕೆ ಪೆಸ್ಟಿಸೈಡ್ ಹಾಕ್ತಾರೆ. ಖಂಡಿತವಾಗಿ ರೈತರು ಇದನ್ನು ಮಾಡಲೇಬಾರದು. ಪ್ರಕೃತಿಯಲ್ಲಿ ಅದು ತನ್ನಿಂತಾನೆ ಮಾಡುವಂತ ಒಂದು ಕೆಲಸ, ನಮ್ಗೆ ಏನು ಪ್ರಾಬ್ಲಮ್ ಕೊಡುವುದಿಲ್ಲ. ಅದಕ್ಕೆ ಬರುವಂತ ಹುಳಗಳನ್ನು ತಿಂದು ಅದು ಜೀವಿಸ್ತದೆ ವಿನಃ ಗಿಡಕ್ಕೆ ಹಾಗೂ ಮನುಷ್ಯನಿಗೆ ಹುಳ ಬರದಾಗೆ ಕಂಟ್ರೋಲ್ ಮಾಡ್ತದೆ. ಹೌದು. ಸಣ್ಣ ಗಾತ್ರದ ಬಾಳೆ ಗಿಡ, ಪಾಟ್ ಬನಾನಾ ಅಂತ ಇದಕ್ಕೆ ಕರಿತೇವೆ. ಇಷ್ಟೇ ದೊಡ್ಡ ಬಾಳೆ ಗಿಡದಲ್ಲಿ ಅನಾನಸ್ ಬಂದಂತೆ ಒಂದು ಬಾಳೆ ಗೊನೆ ಬರ್ತದೆ. ಬಾಳೆಗೊನೆ ನಮ್ಮ ಇಂಡಿಯನ್ ಬಾಳೆಗೊನೆ ಹಾಗೆ ಹೊರಗಡೆ ಅದು ಬೀಳುವುದಿಲ್ಲ, ಇದರಲ್ಲೇ ಇಲ್ಲಿ ಸ್ಟ್ರೈಟ್ ಆಗಿ ನಿಲ್ತದೆ. ಯಾರಿಗೆ ಜಾಗ ಇಲ್ಲ, ಫ್ಲಾಟ್ ಅಲ್ಲಿ ಇದ್ದೇವೆ ಅಂತವರು, ಸಿಟಿಯಲ್ಲಿ ಇದ್ದವರು ಈ ಬಾಳೆ ಗಿಡವನ್ನು ಬೆಳೆಸಬಹುದು. ಇದು ಚೈನಾ ದೇಶದ ಪೇರಳೆ. ನಮ್ಮ ದೇಶದ ಪೇರಳೆ, ಒಂದು ಪೇರಳೆ 600 ಗ್ರಾಮ್ ತೂಗ್ತದೆ. ಇದು 100 ಗ್ರಾಮ್ ಅಷ್ಟು ಬರುವಂತ ಒಂದು ವಿಶೇಷ ಹಣ್ಣು, ಚೈನಾ ಪೇರಳೆ ಅಂತ ಕರಿತೇವೆ, ಅಥವಾ ಗೊಂಚಲು ಪೇರಳೆ ಅಂತಾನು ಇದಕ್ಕೆ ಕರೀತಾರೆ. ಇದು ಲಕ್ಷ್ಮಣ ಫಲ ಗಿಡ. ಇವತ್ತು ಹೌದು, ಒಂದು ಟೈಮ್ ಅಲ್ಲಿ ಈ ಗಿಡವನ್ನು ಯಾರೂ ಕೇಳ್ತಾ ಇರ್ಲಿಲ್ಲ. ಇವತ್ತು ಕ್ಯಾನ್ಸರ್ ಕಾಯಿಲೆಗೆ ಇದರ ಸೊಪ್ಪು, ಗಿಡದ ತೊಗಟೆ, ಬೇರು, ಹಣ್ಣು ತುಂಬಾ ವ್ಯಾಲ್ಯೂಯಬಲ್ ಪ್ಲಾಂಟ್ ಇದು. ಹೌದು, ಕ್ಯಾನ್ಸರ್, ಲಕ್ಷ್ಮಣ ಫಲ. ಹೀಗೆ ಮುಂದೆ ಬಂದ್ರೆ ದಶೇರಿ ಅಂತ ಮಾವು. ಇದು ಮಳೆಗಾಲದ ಹಣ್ಣು ಹಾಳಾಗ್ತದೆ, ಈ ತರ ಇದೆ ದಶೇರಿ. ಇದು ಬ್ಲೂಬೆರಿ ಹಣ್ಣು. ಇದರಿಂದ ಜ್ಯೂಸ್ ಎಲ್ಲ. ಹೌದು ಹೌದು ಹೌದು, ಇದು ಹಣ್ಣಾಗ್ಬೇಕು. ಅನಂತರ ಆವಾಗಲೇ ಬಕ್ಕುಫೆರಿ ಚೆರಿ, ಇದು ಬರಾಬ ಅಂತ. ಬಕ್ಕುಫೆರಿ ಚೆರಿ, ಬರಾಬ ಒಂದೇ ಜಾತಿಗೆ ಸೇರಿದ ಸಸ್ಯ. ಸಾಧಾರಣ ನೋಡಲು ಹಣ್ಣು ಕೂಡ ಒಂದೇ ಲೆಕ್ಕ ಇರ್ತದೆ. ಬಕ್ಕುಫೆರಿ ಸಣ್ಣದು, ಬರಾಬ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬರ್ತದೆ. ಇದು ಹಣ್ಣು ಆಗ್ಲಿಲ್ಲ, ಇನ್ನು ಕಲರ್ ಬರಬೇಕು. ಹೌದು, ಕಲರ್ ಬರಬೇಕು. ಅದೇ ರೀತಿ ಮುಂದೆ ಬಂದ್ರೆ ಮಕೋಟಾ ದೇವ ಅಂತ, ಅಥವಾ ದೇವರ ಕಿರೀಟ ಅಂತ ಇದಕ್ಕೆ ಕರೀತಾರೆ ಈ ಹಣ್ಣಿಗೆ. ಇದರ ವಿಶೇಷತೆ ಏನಂದ್ರೆ, ನೋಡಲು ಇದು ತುಂಬಾ ಆಕರ್ಷಕವಾಗಿರ್ತದೆ. ಇದು ಹಣ್ಣು ಈಗ ತೆಗಿಲಿಕ್ಕೆ ಆಗಿದೆ, ತುಂಬಾ ಡಾರ್ಕ್ ಕಲರ್ ಅನ್ನು ಹೊಂದಿರ್ತದೆ. ಅವಾಗ ಯಾರಿಗೆ ನೋಡಿದ್ರು ತಿನ್ನುವಂತ ಆಗ್ತದೆ. ಯಾರಾದ್ರೂ ಅಪ್ಪಿತಪ್ಪಿ ತಿಂದ್ರೆ ಇದರಲ್ಲಿ ಸಾವು ಗ್ಯಾರಂಟಿ. ವೈದ್ಯರ ಸಲಹೆ ಇಲ್ಲದೆ ಈ ಹಣ್ಣನ್ನು ಯಾರು ಸೇವಿಸಬಾರದು. ಇದು ಕ್ಯಾನ್ಸರಿಗೆ ಬೇಕಾದಂತ ಮುಖ್ಯ ವಸ್ತುಗಳನ್ನು ಈ ಹಣ್ಣಿನಲ್ಲಿದೆ. ಇದು ಮೆಡಿಸಿನಲ್ ಪ್ಲಾಂಟ್. ವೈದ್ಯರ ಸಲಹೆ ಮೇರೆಗೆ ಮಾತ್ರ ಇದನ್ನು ಉಪಯೋಗಿಸಬಹುದು. ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ಗೆ ಬರುವಾಗ ಕೆಳಗಡೆ ಬೋರ್ಡ್ ಹಾಕಿದ್ದೇವೆ, ಯಾರೇ ಹಣ್ಣು ಹೂ ಗೆಲ್ಲು ಯಾವುದೇ ಮುಟ್ಲಿಕ್ಕಿಲ್ಲ ಅಂತ. ಇಲ್ಲಿ ಕಾಣ್ತಾ ಇರುವಂತದ್ದು ಆಲ್ ಸ್ಪೈಸ್. ಆಲ್ ಸ್ಪೈಸ್ ಅಂದ್ರೆ ಸರ್ವ ಸಾಂಬಾರ್ ಗಿಡ. ಹೆಸರಿನಲ್ಲೇ ಹೇಳುವಂತೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಹೀಗೆ ಬೇರೆ ಬೇರೆ ರೀತಿಯ ಸಾಂಬಾರ ಪದಾರ್ಥಗಳು ಒಂದೇ ಗಿಡದಲ್ಲಿದೆ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ನಾವು ಸಾವಿರಾರು ರೂಪಾಯಿಗಳನ್ನು ಸುರಿದು ಮಾರ್ಕೆಟ್ನಿಂದ ಬೇರೆ ಬೇರೆ ಸಾಂಬಾರ ಪದಾರ್ಥಗಳನ್ನು ತರ್ತಾ ಇದ್ದೇವೆ. ಆನಂತರ ಇಲ್ಲಿ ಕಾಣ್ತಾ ಇರುವಂತದ್ದು ಬಡವರ ಬಾದಾಮಿ ಅಂತ ಇದಕ್ಕೆ ಕರೀತಾರೆ. ಪೀನಟ್ ಬಟರ್, ಇದು ಗಲ್ಫ್ ದೇಶದ ಸಸ್ಯ, ತಿನ್ನಲು ತುಂಬಾ ರುಚಿ. ಬಾದಾಮಿ ಹಣ್ಣು ಹೇಗಿದೆ ಅದೇ ತರ ಆಗ್ತದೆ ತಿನ್ನುವಾಗ. ಮತ್ತೆ ಹಣ್ಣಾದ ನಂತರ ಜ್ಯೂಸ್ ಮಾಡಬಹುದು. ಬಾದಾಮಿ ಹಣ್ಣನ್ನು ನೀರಿನಲ್ಲಿ ನೆನೆ ಹಾಕಿ ಮರುದಿನ ತಿನ್ನಿದ್ರೆ ಹೇಗೆ ಟೇಸ್ಟ್, ಅದೇ ಟೇಸ್ಟ್. ಇಲ್ಲ ಇಲ್ಲ ಇಲ್ಲ. ಮತ್ತೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಯಾರಿಗೆ ಬೋನ್ ಸಮಸ್ಯೆಗಳಿವೆ ಅಂತವರು ಈ ಹಣ್ಣನ್ನು ಸೇವಿಸಿದ್ರೆ ಆ ಬೋನ್ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇಲ್ಲಿ ನೆಲ್ಲಿಕಾಯಿ ಕಾಣ್ತಾ ಇರುವಂತದ್ದು ಥೈಲ್ಯಾಂಡ್ ದೇಶದ ನೆಲ್ಲಿಕಾಯಿ, ಕೆಂಪು ನೆಲ್ಲಿಕಾಯಿ. ಇದು ಇನ್ನು ಕಲರ್ ಇನ್ನು ಬರ್ಬೇಕಷ್ಟೇ. ಆನಂತರ ಬೀಟ್ರೂಟ್ ಪೇರಳೆ, ಹೆಸರಿನಲ್ಲಿ ಹೇಳುವಂತೆ ಇದಕ್ಕೆ ಕೆಂಪು ಕಲರ್, ಹಣ್ಣು ಕೆಂಪು, ಗಿಡ ಕೆಂಪು, ಸೊಪ್ಪು ಕೆಂಪು. ಬೀಟ್ರೂಟ್ ಹೌದು. ಸೀಡ್ಲೆಸ್ ಡೈಮಂಡ್ ಪೇರಳೆ ಅಂತ. ಇದರಲ್ಲಿ ಒಳಗಡೆ ಇದರಲ್ಲಿ ಆಗೋ ಪೇರಳೆಯಲ್ಲಿ ಸೀಡ್ ಇಲ್ಲ.
ಸೇಬು ಹಣ್ಣು ಆಪಲ್ ತಿಂದಾಗಿ ತಿನ್ಬಹುದು, ತುಂಬಾ ರುಚಿ. ಹಣ್ಣಿನೊಟ್ಟಿಗೆ ಕೆಲವೊಂದು ಮೆಡಿಸಿನಲ್ ಗಿಡಗಳನ್ನು ನಾನು ಬೆಳೆಸ್ತಾ ಇದ್ದೇನೆ. ಇದರ ಉದ್ದೇಶ ನಂದು ಈಗ ಹಣ್ಣಿನ ಸಾಧಾರಣ ಪ್ರಾಜೆಕ್ಟ್ ಆಯ್ತು, ಹೂವಿನ ಪ್ರಾಜೆಕ್ಟ್ ಆಯ್ತು, ಮೆಡಿಸಿನಲ್ ಬೆಳೆಸುವಂತ ಪ್ರಾಜೆಕ್ಟ್. ಯಾಕೆಂದ್ರೆ ಇವತ್ತಿನ ಏನು ಹೊಸ ಜನರೇಷನ್ ಏನಿದೆ, ಸ್ವಲ್ಪ ಸಣ್ಣ ಕಾಯಿಲೆ ಬಂದರೂ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ನಾವು ಓಡ್ತೇವೆ, ಲಕ್ಷಗಟ್ಟಲೆ ಸುರಿತೇವೆ. ನಮ್ಮ ಮನೆ ಅಂಗಳದಲ್ಲಿ ಇರುವಂತಹ ಸಸ್ಯದ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ, ಅದು ಹೌದು ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಎಲ್ಲ ಮೆಡಿಸಿನಲ್ ಪ್ಲಾಂಟ್ಗಳನ್ನು ಕಲೆಕ್ಟ್ ಮಾಡಿ ಮುಂದಿನ ಈ ಹೊಸ ಜನರೇಷನ್ಗೆ ಪ್ರತಿಯೊಂದು ಶಾಲೆಗೆ ತಿಂಗಳಲ್ಲಿ ಒಂದು ದಿನ ಈ ಮಾಹಿತಿಯನ್ನು ಕೊಡಬೇಕಂತ ಇಟ್ಟಿದ್ದೇನೆ ನಾನು. ಇಲ್ಲಿರುವಂತದ್ದು ಇದು ಲೆಮನ್ ಗ್ರಾಸ್, ಜ್ವರ, ಆಮಶಂಕೆ ಇವುಗಳಿಗೆ ತುಂಬಾ ಉಪಯೋಗಕಾರಿ, ತುಂಬಾ ಸ್ಮೆಲ್ ಇರುವಂತ ಸಸ್ಯ. ಇದರಿಂದ ಕಷಾಯ ಮಾಡಿದ್ರೆ ಶೀತ ನೆಗಡಿ ಗುಣ ಆಗ್ತದೆ. ಸರ್ ಇದನ್ನ ಮಜ್ಜಿಗೆ ಸೊಪ್ಪು, ಲೆಮನ್ ಗ್ರಾಸ್, ಹೌದು ಕರೆಕ್ಟ್. ಇದು ತುಂಬಾ ಮೆಡಿಸಿನಲ್, ಹೌದು ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರೋ ಸಸ್ಯ. ಇದರ ಎಲೆಯಿಂದ ಕಾಂಡದವರೆಗೂ ಮೆಡಿಸಿನ್ ರೆಡಿ ಆಗ್ತದೆ. ಇದು ಡ್ರ್ಯಾಗನ್ ಫ್ರೂಟ್, ಮೊದಲಿನ ಹೌದು. ಇಲ್ಲಿ ಪಾಟ್ ಅನನಾಸ್ ಅಂತ, ಸಣ್ಣ ಪಾಟ್ ಅಲ್ಲೂ ಅನನಾಸ್ ಬೆಳೆಸಬಹುದಂತ ಒಂದು ಗಿಡ. ಇದು 2 kg ವರೆಗೆ ವೆಯ್ಟ್ ಬರ್ತದೆ, ಒಳ್ಳೆ ವೆರೈಟಿ ಇದು. ಮುಂದೆ ಬಂದ್ರೆ ಮೆಡಿಸಿನಲ್ ಪ್ಲಾಂಟ್, ಇದಕ್ಕೆ ತುಳುವಿನಲ್ಲಿ ಒಳ್ಳೆ ಕೊಡಿ ಅಂತ ಕರೀತಾರೆ. ನಮ್ಮ ಹಿರಿಯರು ಮುಂಚೆ ಅದೇ ಹಾಸ್ಪಿಟಲ್ಗಳೆಲ್ಲ ಇದ್ದಿಲ್ಲ, ಮಕ್ಕಳಿಗೆ ಜಂತು ಹುಳ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಬಂದ್ರೆ ಇದರ ಎಲೆಯನ್ನು ತೆಗೆದು ಇದರ ರಸವನ್ನು ಕೊಡ್ತಿದ್ರು, ಒಳ್ಳೆ ಕೊಡಿ. ಇವಾಗ ನಮ್ಮ ನಾಲಿಗೆ ಕ್ಲೀನ್ ಮಾಡೋದು ಟಂಗ್ ಕ್ಲೀನರ್ ಅಥವಾ ಬೇರೆ ಬೇರೆ ಸಲಕರಣೆ ಉಪಯೋಗಿಸ್ತಾರೆ. ನಿಜವಾಗ್ಲೂ ಹಿರಿಯರು ಇದರ ಏನು ಚಿಗುರಿದೆ ಅದನ್ನು ಟಂಗ್ ಕ್ಲೀನರ್ಗೆ ಉಪಯೋಗಿಸ್ತಿದ್ರು. ಆನಂತರ ಕರಂಡೆಕಾಯಿ, ನಮ್ಮ ಹಿರಿಯರು ಉಪ್ಪಿನಕಾಯಿ ಹಾಕಲು ಹಾಗೂ ಕೆಲವೊಂದು ಗೊಜ್ಜುಗಳಿಗೆ ಇದನ್ನು ಉಪಯೋಗಿಸ್ತಿದ್ರು. ಇದು ಥೈಲ್ಯಾಂಡ್ ದೇಶದ ಸಸ್ಯ. ಇದರ ಸ್ಮೆಲ್ ತಾವು ನೋಡಿದ್ರೆ ಬಡಿಸೋಪು ಸ್ಮೆಲ್ ಬರ್ತದೆ ನೋಡಿ. ಇದು ಬಡಿಸೋಪು ಗಿಡ ಅಲ್ಲ. ಊಟದ ನಂತರ ಇದರ ಒಂದು ಎಲೆಯನ್ನು ತಾವು ಸೇವಿಸಿದ್ರೆ ತಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ತಿನ್ನುವಂತ ಒಂದು ಸೊಪ್ಪು, ಇದು ಗಲ್ಫ್ ದೇಶದ ಸೊಪ್ಪು. ಆನಂತರ ಇಲ್ಲಿ ಕಾಣ್ತಾ ಇರುವಂಥದ್ದು ಮಿರಾಕಲ್ ಸಸ್ಯ, ಹೆಸರಿನಲ್ಲೇ ಹೇಳುವಂತೆ ಜಾದೂ ಮಾಡುವ ಗಿಡ. ಇದರ ಒಂದು ಹಣ್ಣನ್ನು ತಾವು ಸೇವಿಸಿ 2 ನಿಮಿಷ ಬಿಟ್ಟು ಯಾವುದೇ ಹುಳಿ ವಸ್ತುವನ್ನು ಸೇವಿಸಿದ್ರೆ ಅದು ಸ್ವೀಟ್ ಆಗಿ ಪರಿವರ್ತಿತ ಆಗ್ತದೆ. ಯಾವುದೇ ಇಲ್ಲ, ಲಿಂಬೆ ತಿನ್ಬಹುದು, ಹುಣಸೆ ಹುಳಿ ತಿನ್ಬಹುದು, ಏನ್ ಬೇಕಾದ್ರೂ ತಿನ್ನಿ, ಅದು ತುಂಬಾ ಸ್ವೀಟ್ ಆಗಿ ಕನ್ವರ್ಟ್ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ನಾನು ಎಲ್ಲ ಗಿಡಗಳನ್ನು ಹೇಳಿದೆ. ತುಂಬಾ ಜನರಿಗೆ ಮನಸ್ಸಿರ್ತದೆ, ಅವರ ಸ್ಲ್ಯಾಪ್ ಆವಾಗಲೇ ಕ್ರ್ಯಾಕ್ ಇರ್ತದೆ, ಬೆಳೆಸಲಿಕ್ಕೆ ಆಗೋದಿಲ್ಲ. ಇನ್ನು ತುಂಬಾ ಜನ ಹೇಳ್ತಾರೆ, ನನಗೆ ಸಿಟಿಯಲ್ಲಿದ್ದೇನೆ, ಫ್ಲಾಟ್ ಅಲ್ಲಿದ್ದೇನೆ, 2 ಗಿಡ ಆದ್ರೂ ಬೆಳೆಸಬೇಕು, ಏನ್ ಮಾಡ್ಬೇಕು? ಆವಾಗಲೇ ಹೇಳಿದೆ, ನಾನೊಂದು ಬಡವರ ಹೈಡ್ರೋಪೋನಿಕ್ ಒಂದು ರಿಸರ್ಚ್ ಮಾಡಿದ್ದೇನೆ ಅಂತ. ಇದು ಹೈಡ್ರೋಪೋನಿಕ್ ಅಂದ ತಕ್ಷಣ ಮಿನಿಮಮ್ ಒಂದು ಕಿಟ್ಟಿಗೆ 25,000 ರಿಂದ 30,000 ರೇಟ್ ಇದೆ. ಹೈಡ್ರೋಪೋನಿಕ್ ಕಿಟ್, ನೀರಿನಲ್ಲೇ ಬೆಳೆಸುವಂತ ಒಂದು ಕಿಟ್, ಅದು ಕಿಟ್ಟೇ ಬರ್ತದೆ ನಿಮ್ಗೆ. ನಾನೇನ್ ಮಾಡಿದ್ದೇನೆ, ಅದನ್ನು ನೋಡ್ಕೊಂಡು ನನ್ನ ಇದರಲ್ಲೇ ಈಸಿಯಲ್ಲಿ ನೋಡಿ, ಇದೊಂದು ಬುಟ್ಟಿ, ಇದೊಂದು ಬಕೆಟ್, ಇದರ ಅಡಿಯಲ್ಲಿ ಖಾಲಿ ನೀರಿನಲ್ಲಿ ಈ ಸಸ್ಯವನ್ನು ಬೆಳೆಸ್ತಾ ಇದ್ದೇನೆ. ಅದರಲ್ಲಿ ಮಣ್ಣು ಇಲ್ಲ. ಇದು ಈಸಿಯಾಗಿ ಯಾರು ಬೇಕಾದ್ರೂ ಇಲ್ಲಿ ಬೆಳೆಸಬಹುದು. ನೋಡಿ, ಇದು ಮಲ್ಲಿಗೆ, ಇದರಲ್ಲೂ ಹೂ ಬಿಡ್ತಾ ಇದೆ, ಹೂ ನಿಮ್ಗೆ ಕಾಣ್ತಾ ಇದೆ. ಇದರಲ್ಲಿ ಇರುವಂತದ್ದು ಮಣ್ಣು ಕೊಕೋಪಿಟ್. ಯಾಕಂದ್ರೆ ಗಿಡವನ್ನು, ಮಲ್ಲಿಗೆ ಗಿಡ ಹಾಗೂ ಕೆಲವೊಂದು ಹಣ್ಣಿನ ಗಿಡಗಳನ್ನು ಡೈರೆಕ್ಟ್ ಆಗಿ ನೀರಿನಲ್ಲಿ ಬೆಳೆಸಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಈ ತರ ಒಂದು ಐಡಿಯಾ ಮಾಡಿ ಅದನ್ನು ಬೆಳೆಸಿದ್ದೇನೆ. ಮೇಲ್ಗಡೆ ಇರುವಂತದ್ದು ಮಣ್ಣು ಮತ್ತೆ ಕೊಕೋಪಿಟ್, ಅಡಿಯಲ್ಲಿ ಈ ಬಕೆಟ್ ಅಲ್ಲಿ ಖಾಲಿ ನೀರು ಮಾತ್ರ. ನೋಡಿ, ಇಲ್ಲಿ ಕಾಣ್ತಾ ಇದೆ ತಮಗೆ, ಇದರಲ್ಲಿ ಏನು ಬೇರೆ ಇದಿಲ್ಲ. ಇದಕ್ಕೆ ಗೊಬ್ಬರದ ಅಂದ್ರೆ ಹಟ್ಟಿ ತೊಳೆದ ನೀರನ್ನು ನಾನು ಸೇರಿಸ್ತಾ ಇದ್ದೇನೆ, ಯಾಕೆಂದ್ರೆ ಗಿಡ ಒಳ್ಳೆ ಗ್ರೋತ್ ಬರಲಿ ಅಂತ. ಹೈಡ್ರೋಪೋನಿಕ್ ಅಲ್ಲಿ ಹೂವಿನ ಗಿಡ, ಫ್ರೂಟ್ಸ್ ಗಿಡ ಹಾಗೂ ವೆಜಿಟೇಬಲ್ಸ್ ಎಲ್ಲವನ್ನು ಬೆಳೆಸಬಹುದಂತ ಇಲ್ಲಿ ಮಾಡಿ ತೋರಿಸ್ತಿದ್ದೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟರು, ನಾವೆಲ್ಲ ನೋಡಿದೀವಿ. ಕೃಷಿಯಲ್ಲೇ ಖುಷಿಯನ್ನ ಪಡ್ತಾ ಇದ್ದಾರೆ ಇವರು. ಅಂದ್ರೆ ಅವ್ರು ಮೊದಲೇ ಹೇಳಿದ್ರು, ನಾನು ಹಣಕ್ಕೋಸ್ಕರ ಇಷ್ಟೊಂದು ಬೆಳೆಸ್ತಾ ಇಲ್ಲ, ಜನಗಳಿಗೆ ಗೊತ್ತಾಗ್ಲಿ, ಔಷಧೀಯ ಗುಣ ಇರುವಂತಹ ಸಸ್ಯಗಳನ್ನು ಬೆಳೆಸ್ತಾ ಇದ್ದೀರಾ. ಮುಂದಿನ ಜನರೇಷನ್ಗೆ ಅಂದ್ರೆ ಇದು ಯಾವುದು ಕೆಮಿಕಲ್ ಯೂಸ್ ಮಾಡದೆ ಯಾವ ತರ ಬೆಳೆಸಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಕ್ರಿಯೇಟಿವಿಟಿ ಅಂತಾನೆ ಹೇಳ್ಬೋದು. ತುಂಬಾನೇ ಕ್ರಿಯೇಟಿವಿಟಿ ಆಗಿ ಇಷ್ಟೊಂದು ಗಿಡಗಳನ್ನ ಬೆಳೆಸ್ತಾ ಇದ್ದೀರಾ. ಅದ್ರ ಜೊತೆಗೆ ತಾರಸ್ ಮೇಲೆ ಬೆಳೆಸ್ತಾ ಇದ್ದೀರಾ. ತುಂಬಾ ಬಿಸಿ ಇದ್ರಿ ನೀವು, ನಮ್ಗೆ ಗೊತ್ತು, ತುಂಬಾನೇ ಬಿಸಿ ಇರ್ತೀರಾ ಕೂಡ. ಆದ್ರೂ ಕೂಡ ನಮ್ಗೆ ಬಂದದಕ್ಕೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಖಂಡಿತ. ಈ ಗಿಡಗಳ ಬಗ್ಗೆ ಅಥವಾ ನೀವು ಇಲ್ಲಿ ತೋರಿಸಿದ ಪ್ರತಿಯೊಂದು ಯಾವುದೇ ಸಸ್ಯದ ಬಗ್ಗೆ ಇನ್ನೂ ಜನರಿಗೆ ಹೆಚ್ಚು ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ತಾವು ಹಗಲಿಗೆ ಕಾಲ್ ಮಾಡಬೇಡಿ. ಯಾಕೆಂದ್ರೆ ನಾವು ಗಿಡಗಳ ಒಟ್ಟಿಗೆ ಇರ್ತೇವೆ, ಆವಾಗ ಕಾಲ್ ರಿಸೀವ್ ಮಾಡಿ ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಬರೋದಿಲ್ಲ. ಸಾಯಂಕಾಲ 6 ರಿಂದ 8 ಪ್ರತಿದಿನ ನಾನು ಕನ್ಸಲ್ಟೇಷನ್ಗೆ ಕೂತ್ಕೊಳ್ತೇನೆ. ಯಾರು ಬೇಕಾದರೂ ಯಾವುದೇ ಸಸ್ಯದ ಬಗ್ಗೆ, ಅದರ ಪಾಲನೆ ಪೋಷಣೆ ಬಗ್ಗೆ ನನಗೆ ಕಾಲ್ ಮಾಡಿ ಡೈರೆಕ್ಟ್ ವಿಚಾರಿಸಬಹುದು. ಇದಕ್ಕೆ ಯಾವುದೇ ಶುಲ್ಕವಿಲ್ಲ. ಸಾಯಂಕಾಲ 6 ರಿಂದ 8 ಮಾತ್ರ, ಬೇರೆ ಟೈಮಲ್ಲಿ ಮಾಹಿತಿ ಕೊಡೋದಿಲ್ಲ, ಯಾಕೆಂದರೆ ನಾನು ಕೆಲಸದಲ್ಲಿರ್ತೇನೆ. ಆನಂತರ ಇವತ್ತು ಪ್ರತಿಯೊಬ್ಬರಿಗೂ ನನ್ನದೊಂದು ಸಲಹೆ ಏನಂದರೆ, ಪ್ರಕೃತಿಯನ್ನು ನಂಬಿ
ಇವತ್ತು ಯಾರು ಏನು ಬೆಳೆಸ್ತಿರೋ ಅದು ಖಂಡಿತ ಬಿಟ್ಟು ಕೊಡೋದಿಲ್ಲ ನಮಗೆ. ಪ್ರಕೃತಿ ಮಾತೆ ಯಾವತ್ತೂ ನಮ್ಮನ್ನು ಸೋಲಿಸುವುದಿಲ್ಲ. ಪ್ರಕೃತಿಯನ್ನು ನಂಬಿ ಏನು ಬೆಳೆಸ್ತಿರೋ ಅದು ಯಾವತ್ತೂ ಫೈಲ್ ಆಗೋದಿಲ್ಲ, ನೆನಪಿರಲಿ.